ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ದತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ವಿತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗ್ರತಿ ಭೂತಾನಿ ಸಾ ನಿಶಾ ಪಶ್ಯತೋ ಮನೇಃ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗ್ರತಿ ಭೂತಾನಿ ಸಾ ನಿಶಾ ಪಶ್ಯತಃ ಮುನೇಃ. ಯಸ್ಯಾಂ ಯಾವ ರಾತ್ರಿಯಲ್ಲಿ ಸಂಯಮಿ ಜ್ಞಾನಿಯಾದವನು ಜಾಗರ್ತಿ ಎದ್ದಿರ್ತಾನೋ ಆಗ ಸಾ ನಿಶಾ ಸರ್ವಭೂತಾನ ಅದು ಸರ್ವ ಉಳಿದೆಲ್ಲ ಪ್ರಾಣಿಗಳಿಗೂ ಕೂಡ ಅದು ರಾತ್ರಿ. ಅದು ಜ್ಞಾನಿಗಳ ಎಚ್ಚರದ ಕಾಲ, ಉಳಿದವರ ರಾತ್ರಿ. ಯಸ್ಯಾಂ ಜಾಗೃತಿ ಭೂತಾನಿ ಉಳಿದ ಎಲ್ಲದರ ಬಗ್ಗೆ ಯಾವ ಪ್ರಾಣಿಗಳು ಪೂರ್ತಿ ಎಚ್ಚೆತ್ತಿವೆಯೋ ಆ ರಾತ್ರಿ ಅದು ಆ ಹಗಲು ಮುನಿಗೆ ಜ್ಞಾನಿಯಾದವನಿಗೆ ರಾತ್ರಿ. ಅಂದರೆ ಹಗಲು ರಾತ್ರಿ ಬೇರೆ ಆಯಿತು ಅಂತ ಅರ್ಥ. ಜ್ಞಾನಿಗಳ ಹಗಲೇ ಬೇರೆ, ಇವ್ರ ಹಗಲೇ ಬೇರೆ. ಜ್ಞಾನಿಗಳ ರಾತ್ರಿ ಬೇರೆ, ಇವ್ರ ರಾತ್ರಿ ಬೇರೆ. ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ಉಕ್ತಂ ರಕ್ಷಣಂ ಪಿಂಡೀಕೃತ್ಯ. ಪಿಂಡೀಕೃತ್ಯ ಅದೆರಡು ಒಟ್ಟು ಸೇರಿಸೋದು ಅಂತ. ಸೇರಿಸಿ ಹೇಳಿದಾಗ ಪಿಂಡೀಕೃತ್ಯ ಅದು ವ್ಯಾಸ ವಿಸ್ತಾರ, ಸಮಾಸ ಸಂಕ್ಷೇಪ. ಯಾ ನಿಶೇತಿ ಯಾ ಸರ್ವಭೂತಾನಾಂ ನಿಶಾ, ಯಾವುದು ಉಳಿದೆಲ್ಲ ಪ್ರಾಣಿಗಳಿಗೆ, ಭೂತ ಅಂದರೆ ಪ್ರಾಣಿಗಳು ಅಂತ ಅರ್ಥ. ನಿಶಾ ರಾತ್ರಿಯೋ ಅದೇನದು ಪರಮೇಶ್ವರ ಸ್ವರೂಪ ಲಕ್ಷಣ. ದೇವರ ಬಗ್ಗೆ ಜ್ಞಾನಿಗಳಿಗೆ ಹಗಲು, ಇವರಿಗೆಲ್ಲ ರಾತ್ರಿ. ಏನು ಗೊತ್ತಿಲ್ಲ ಅಂತ ಅರ್ಥ ಇವರಿಗೆ. ಆದರೆ ಇವರಿಗೆ ಹಗಲು ಲೌಕಿಕ ಭಾರಿ ಹಗಲು, ಜ್ಞಾನಿಗಳಿಗೆ ಅದು ರಾತ್ರಿ. ಯಾಕೆ? ಲೋಕವಾರ್ತೆ ಬೇಕಲ್ಲ. ನಿನ್ನ ವಾರ್ತೆ ಕೇಳಿದವರು ಎಲ್ಲರೂ ಸಂಸಾರವನ್ನು ತದಲಂ ಬಹುಲೋಕ ವಿಚಿಂತನಯ. ಆದ್ದರಿಂದ ಜ್ಞಾನಿಗಳಿಗೆ ಲೋಕದ ವಿಚಾರ ಏನು ಇವತ್ತು ಹುಡುಗರಿಗೆ ಗೊತ್ತಿರೋದಿಲ್ಲ. ಕಂಪ್ಯೂಟರ್ ಓದಿರ್ತಾರಲ್ಲ, ಬ್ಯಾಂಕಿಗೆ ಹೋಗಿ ಅಂದರೆ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಚೆಕ್ ಅಂದರೆ ಏನು ಅಂದರೆ ಬರೀ ಮೆಕ್ಯಾನಿಕಲಿ ಓದ್ಬಿಟ್ಟಿರ್ತಾರೆ, ಹಾಗಿರ್ತಾರೆ. ಗೊತ್ತಾಯ್ತು? ತುಂಬ ಜನ ಕಾಮನ್ ಸೆನ್ಸ್ ಇರೋದಿಲ್ಲ. ಕಾಮನ್ ಸೆನ್ಸ್ ಇಲ್ಲದೇ ಓದಿರ್ತಾರೆ. ಎಲ್ಲರೂ ಅಲ್ಲ, ಹೆಚ್ಚಾನ ಹಾಗಿರ್ತಾರೆ. ಅದಿಲ್ಲ. ಜ್ಞಾನಿಗಳಿಗೆ ಕಾಮನ್ ಸೆನ್ಸ್ ಇಲ್ಲ ಬೇಕಿಲ್ಲ ಅವರಿಗೆ. ಗೊತ್ತಾಯ್ತಾ? ಇಲ್ಲ ಬೇರೆ, ಬೇಕಿಲ್ಲ ಬೇರೆ. ಬೇಕಿಲ್ಲ, ವೇಸ್ಟ್ ಆಫ್ ಟೈಮ್ ಇದ್ದಾಗ ಲೆಕ್ಕ. ಅರ್ಥ ಆಯ್ತಾ? ಅದಕ್ಕೆ ಇದಕ್ಕೆ ಎಷ್ಟು ಹಾಕಬೇಕು ಅಂದರೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ, ಹೆಚ್ಚು ಬೇಕಿಲ್ಲ. ಹೇಳಿದ್ನಲ್ಲ, ಹೊಟ್ಟೆ ಹಿಡಿ ಅಷ್ಟು ಮಾತ್ರ ಊಟ ಹೇಗೋ ಅದು ಹೆಚ್ಚು ಮಾಡಬಾರ್ದು. ಉಳಿದೆಲ್ಲ ಯಾವುದಕ್ಕೆ ಉಪಯೋಗಿಸ್ಬೇಕು? ಎಲ್ಲ ಯಾವಾಗಲೂ ಊಟ ಮಾಡ್ತಾ ಹಾಕಿ ಕೂತಿರೋದಿಲ್ವೋ, ಯಾವಾಗಲೂ ಕೂಡ ಬೇರೆ ಕೆಲಸ ಮಾಡ್ತಾ ಕೂತಿರಬಾರ್ದು. ಮಿನಿಮಮ್ ಬಹುಲೋಕ ವಿಚಿಂತನೆಯ ಅಲಂ. ಹೆಚ್ಚು ಬೇಡ, ಎಷ್ಟು ಬೇಕೋ ಅಷ್ಟೇ. ಉಳಿದು ಅದ್ರ ಮಾತ್ರ ಭಾರಿ, ಟೆಕ್ಸ್ಟ್ ಬುಕ್ ಬಗ್ಗೆ ಭಾರಿ ಬೇಕು. ಎಷ್ಟು ಓದಿದ್ರೂ ಪ್ರಯೋಜನ ಇದೆ. ಈ ಕಾದಂಬರಿ ಎಷ್ಟು ಓದಿದ್ರೂ ಉಪಯೋಗ ಇಲ್ಲ. ಅದು ಎಷ್ಟು ಬೇಕೋ ಅಷ್ಟೇ ಹೊರತು ಹೆಚ್ಚಿರಬಾರ್ದು. ಅದನ್ನು ಹೇಳೋದಕ್ಕೆ ಒಂದು ಮುಂಡಿಗೆ ರೀತಿಯಲ್ಲಿ ಹೇಳಿದರು. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿ. ಪಶ್ಯತಃ ಅಂದರೇನು? ದೇವರನ್ನು ಕಾಣತಕ್ಕಂತಹ
ಪರಮಾತ್ಮ ದರ್ಶನ ಪಡೆದವರಿಗೆ ಇದೇನೂ ಅನಿಸೋದೇ ಇಲ್ಲ. ಈ ಸಿನಿಮಾ ಶುರುವಾದ ತಕ್ಷಣ ಹಾಗೆಲ್ಲ ಸುಮ್ಮನೆ ಆಗ್ಬಿಡ್ತಾರಲ್ಲ, ಯಾರು ಮಾತಾಡೋದಿಲ್ಲ. ಆಗ ಕೂತ ತಕ್ಷಣ ಶುರು ಮಾಡಿಬಿಡ್ತಾರೆ. ಯಾಕೆ ಆ ಕಡೆ ಗಮನ ಬಂದಾಗ ಉಳಿದ ಕಡೆ ಗಮನ ಬಂದು ಉಳಿದವ್ರು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಇರಬೇಕು. ಯಾ ಸರ್ವಭೂತಾನಾಂ ನಿಶಾ ಪರಮೇಶ್ವರ ಸ್ವರೂಪ ಲಕ್ಷಣ ಯಶ್ಯಾಂ ಸುಪ್ತಾನಿ ಇವ ಕಿಂಚಿಜ್ಜಾನಾತಿ. ಎಷ್ಟಂದರೆ ಮಲಿದವ್ರಿಗೇನು ಎಚ್ಚರ, ಹಾಸಿ ಸರಿ ಇದ್ದಿದ್ದು ನಿದ್ರೆ ಬರಾಗಿದ್ದರೆ ಸಾಕು, ಡಿಸ್ಟರ್ಬೆನ್ಸ್ ಇಲ್ಲದೆ ಹೋದ್ರೆ ಆಯಿತು, ಓವರಿಲ್ಲ. ತಸ್ಯಾಂ ಇಂದ್ರಿಯ ಸಂಯಮಯುಕ್ತೋ ಸಂಯಮೀ ಇದೆ, ಇಂದ್ರಿಯ ಸಂಯಮಯುಕ್ತೋ ಜ್ಞಾನಿ ಜಾಗರ್ತಿ, ಎಚ್ಚರದಿಂದ ಇರ್ತಾನೆ. ಸಮ್ಯಕ್ ಅಪರೋಕ್ಷೇಣ ಪಶ್ಯತಿ ಪರಮಾತ್ಮಾನಮಿತ್ಯರ್ಥ, ಬರೀ ದೇವರು ನೋಡ್ತಾ ಇರ್ತಾನೆ. ಯಶ್ಯಾಂ ವಿಷಯಲಕ್ಷಣಾಯಾಮ್ ಭೂತಾನಿ ಜಾಗೃತಿ, ಈ ವಿಷಯಗಳು ಅಂತೇನಿದೆಯಲ್ಲ ಆ ಬಗ್ಗೆ ಭೂತಗಳಿಗೇನು ಎಚ್ಚರ ಇದೆಯಲ್ಲ, ತಸ್ಯಾಂ ಆ ವಿಷಯದಲ್ಲಿ ನಿಶಾಯಾಮಿವ ಸುಪ್ತಃ ಪ್ರಾಯೋ ನ ಜಾನಾತಿ, ಮಲಿದವನಿಗೆ ಬೇರೆ ವಿಷಯದಲ್ಲಿ ಏನು ಗಮನ ಇರೋದಿಲ್ಲ, ಹಾಗೆ ನಿಶ್ಚಿಂತೆಯಾಗಿರ್ತಾನೆ, ಗಮನ ಕೊಡೋದೇ ಇಲ್ಲ. ಮತ್ತಾದಿವತ್ ಗಮನಾದಿ ಪ್ರವೃತ್ತಿ ತದುಕ್ತ. ಒಟ್ಟಿನ ಮೇಲೆ ಏನರ್ಥ, ಈಗ ಹಸುವಿನ ನೋಡಿದಾಗ ಗೊತ್ತಾಗುತ್ತೆ, ಕರು ಇರುತ್ತಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ, ಹಾಲು ಕುಡಿದು ಬಿಡುತ್ತೆ, ಜೋರಾಗಿ ಓಡಾಡ್ತಿರುತ್ತೆ ಅಲ್ಲಿಂದ ಇಲ್ಲಿಗೆ. ಅದೇ ಹುಟ್ಟಿ ಅರ್ಧ ಗಂಟೆ ಆಗಿರೋಲ್ಲ ಇನ್ನೂ ಕೂಡ. ಅಷ್ಟು ಮನುಷ್ಯ ಹಾಡಾಡ್ಬೇಕಾದ್ರೆ ವರ್ಷಗಟ್ಟಲೆ ಬೇಕು, ಕೂಸು ಹಾಡಾಡ ಅಷ್ಟು ಬೇಕು, ಏನು ಅಲ್ಲಿಂದ ಇಲ್ಲಿ ಹಿಡಿಯೋಕ್ಕಾಗಲ್ಲ, ಅದು ಅಷ್ಟು ಖುಷಿ ಅದಕ್ಕೆ. ಆ ಥರ ಇವ್ರು ಮತ್ತನಾದ ಆನಂದದಿಂದ ಮತ್ತ ಅಂತ ಅರ್ಥ, ಕುಡಿದು ಮತ್ತ ಅಲ್ಲ, ಆನಂದದಿಂದ ಮತ್ತನಾದವನಿಗೆ ಹೇಗೋ ಹಾಗೆ ಗಮನಾದಿ ಪ್ರವೃತ್ತಿ. ಅಲ್ಲೇನು ಪ್ರವೃತ್ತಿಯಲ್ಲಿ ಉದ್ದೇಶ ಸಂತೋಷನೇ ಪ್ರವೃತ್ತಿ, ಓವರ್ ಜಾಯ್ಡಾಗಿ ಕೆಲಸ ಮಾಡುತ್ತೆ ಹೊರತು ಬೇರೆ ಇಲ್ಲ. ಸೊ ಜ್ಞಾನಿಗೆ ಸಂತೋಷದಿಂದ ಪ್ರವೃತ್ತಿ ಇರುತ್ತೆ ಹೊರತು ಏನಿರೋದಿಲ್ಲ, ಅಟ್ಯಾಚ್ಡ್ ಪ್ರವೃತ್ತಿ ಇರೋ ಅಟ್ಯಾಚ್ಮೆಂಟ್ ಇಲ್ಲ. ಇದು ಜ್ಞಾನಿಯ ವೈಶಿಷ್ಟ್ಯ ಅಂತ. ಮತ್ತೆ ಮತ್ತೆ ಮರಣ, ಈ ಶ್ಲೋಕ ತಕ್ಷಣ ಅರ್ಥ ಆಗಲ್ಲ, ಮತ್ತೆ ಮತ್ತೆ ಮರಣ ಮಾಡ್ತಾ ಹೋಗ್ಬೇಕು, ಅವಾಗ ಅರ್ಥ ಆಗಲ್ಲ. ಆಪ್ರೇಷನ್ ಮಾಡೋದು ಎಷ್ಟು ಗಮನಿಸಿರ್ಬೇಕು ಅಂತ, ಅದು ಬ್ರೈನ್ ಟ್ಯೂಮರ್ ಅಂಥದ್ದು ಬಂದಾಗಲಂತೂ ಎಷ್ಟು ಹುಷಾರಾಗಿರ್ಬೇಕು ಅವ್ರು. ಚೂರು ಹೆಚ್ಚು ಕಡಿಮೆ ಏನಾಗಿಬಿಡುತ್ತೆ, ಎಲ್ಲೋ ಬೇರೆ ಏನೋ ಆಗೋಗ್ಬಿಡುತ್ತೆ. ಅಷ್ಟು ಎಚ್ಚರ ಇರಬೇಕಾಗ, ಆ ದೃಷ್ಟಿಯಲ್ಲಿ ಅವ್ರದ್ದು ಭಾರಿ ಕಾನ್ಸಂಟ್ರೇಷನ್ ಬೇಕಾಗ, ಸ್ವಲ್ಪ ಕೂಡ ಅಲ್ಲ, ಆ ಕಡೆ ಈ ಕಡೆ ಸ್ವಲ್ಪ ಕೂಡ ಗಮನ ಇರಬಾರ್ದು. ಆ ರೀತಿ ಇರಬೇಕು, ಇಲ್ದಾರೆ ಆಪ್ರೇಷನ್ ಮಾಡೋಕ್ಕೆ ಬರಲ್ಲ. ಶಸ್ತ್ರಚಿಕಿತ್ಸೆಗೆ ಅತಿ ಹೆಚ್ಚು ಹೇಗೆ ಏಕಾಗ್ರತೆ ಬೇಕೋ, ಶಾಸ್ತ್ರಾಧ್ಯಯನಕ್ಕೂ ಏನು ಬೇಕೋ ಆ ಕಡೆ ಈ ಕಡೆ ನೋಡ್ತಾ ಕೂತ್ಕೊಂಡಿರೋದಾಗಲ್ಲ. ಕಿಟಕಿಯಲ್ಲಿ ನೋಡ್ತಾ ಕೂತಿರೋದು ಏನು ಸಾರಂತ ಕೇಳೋದು ಅರ್ಥ ಇಲ್ಲ, ಫುಲ್ ಗಮನ ಇರಬೇಕು, ಆಗ ಮಾತ್ರ ಸಾಧ್ಯ. ಅದನ್ನು ಅದು ಮುಂದೆ ಎಲ್ಲಿಗೆ ಹೋಗ್ತಾ ಬರ್ತಾ ದೇವರ ಸಾಕ್ಷಾತ್ಕಾರಕ್ಕೆ ಕಾರಣ ಆಗುತ್ತೆ, ಇಲ್ಲ ಹೋದರೆ ಇಲ್ಲ. ಜಾಗೃತಿ ತಸ್ಯಾಂ ನಿಶಾಯಾಮಿವ ಸುಪ್ತಃ ಪ್ರಾಯೋ ನ ಜಾನಾತಿ ಮತ್ತಾದಿವದ್ ಗಮನಾದಿ ಪ್ರವೃತ್ತಿ ತದುಕ್ತಂ. ದೇಹಂತು ತನ್ನ ಚರಮಂ, ಎಲ್ಲ ಭಾಗವತದ ವಾಕ್ಯಗಳು. ದೇಹೋಪಿ ದೈವವಶಗಃ ಇತಿ ಶ್ಲೋಕಾಭ್ಯಾಂ, ಅಲ್ಲಿ ಭಾಗವತದಲ್ಲಿ ದೇಹಂತು ತನ್ನ ಚರಮಂ ದೇಹೋಪಿ ದೈವವಶಗಃ, ದೇಹ ಕೂಡ ದೇವರ ಅಧೀನ ಅಂತ ತಿಳ್ಕೊಂಡೇ ಇರ್ತಾನೆ. ಇಲ್ಲಿ ಮುನಿ ಎಂದ ಪದ ಬಂತು. ಮುನಿ ಶಬ್ದಕ್ಕೇನರ್ಥ, ಮನನಯುಕ್ತೋ ಮುನಿಹಿ, ಮನನಯುಕ್ತೋ ಮುನಿಹಿ. ಯಾರು ಮನನ ಮಾಡ್ತಾ ಇರ್ತಾರಲ್ಲ ಅವ್ರು ಏನಂತ ಮುನಿ ಅಂತ ಕರೀತಾರೆ. ಯಾವುದೋ ಮೀಟಿಂಗ್ಗಳು ಸುಮ್ಮನೆ ಕೂತಿರ್ತಾರೆ, ಅವಾಗ ಏನಂತಾರೆ, ಏನು ಯೋಚನೆ ಮಾಡ್ತೀರಲ್ಲ ಅಂತಾರೆ. ಏನು ನಿದ್ದೆ ಮಾಡ್ತೀರಿ ಅಂತ ಏನಂತ ಕರೀತಾರೆ ಅದಕ್ಕೆ, ಏನೋ ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೀರಲ್ಲ ಅಂತ. ಅಂದರೆ ನಮ್ಗೆ ಗೊತ್ತಿಗೆ ಮೌನಕ್ಕೂ ಅದಕ್ಕೆ ಸಂಬಂಧ ಇದೆ, ಈಗ ಮನನ ಮಾಡ್ತಿದ್ದೀರಿ ಅಂತ ಅರ್ಥ. ಗೊತ್ತಾಯ್ತಾ? ವಿಷಯದ ಗೊತ್ತಿದ್ರೆ, ಇಲ್ಲದೆ ಹೋದರೆ ಅದು ನಿದ್ರೇನೆ. ಅದಕ್ಕೆ ಹೇಳ್ತಾರೆ ಮನನಯುಕ್ತು, ಅದು ಕೊಟೇಶನ್ ಕೊಡ್ತಾರೆ ಮುಂದೆ, ಮನನಾನ್ ಮುನಿರುಚ್ಯತೆ ಅಂತೇಳಿ. ಇನ್ನೊಂದು ಸರ್ತಿ ಬಂದಾಗ ಮನನಾತ್ ಮುನಿರುಚ್ಯತೆ. ಅದು ಮುನಿಗಳು ಅಂತ ಯಾತಕ್ಕೆ ಹೆಸರು ಬಂತೀಗ, ಯಾವಾಗಲೂ ಮನನ ಮಾಡ್ತಾ ಇರ್ತಾರೆ, ಅದು ವಿಶೇಷ. ಪಶ್ಯತಃ ಇತ್ಯಸ್ಯ ಸಾಧನಾಮಾಹ, ಇದಿಷ್ಟು ಕೂಡ ಭಗವಂತನ ನೋಡ್ತಕ್ಕಂಥವ್ರಿಗೆ ಸಾಧನ ಆಯಿತು. ಆಚಾರ್ಯ ನಿಶಾ ಬಗ್ಗೆ ಭಾಗವತ ತಾತ್ಪರ್ಯದಲ್ಲಿ ಬೇಕಾಷ್ಟು ಹೇಳ್ತಾರೆ. ಮತ್ತೆ ಯತ್ತು ಸರ್ವಾತ್ಮನ ಜ್ಞಾನಂ ನಿಶಾಸ ಪರಿಕೀರ್ತಿತ. ರಾತ್ರಿ ಹೇಳಿ ಐ ಆಮ್ ಟೋಟಲ್ ಇನ್ ಡಾರ್ಕ್ ಅಂತಾರೆ. ಮಧ್ಯಾಹ್ನ ಬಟ ಮಧ್ಯಾಹ್ನ ಏನೋ ಮತ್ತೆ ಐ ಆಮ್ ಇನ್ ಡಾರ್ಕ್ ಅಂತಾರೆ. ಯಾಕೆ? ಸಮಸ್ಯೆ ಪರಿಹಾರ ಕಾಣ್ತಾ ಇಲ್ಲ, ಅದಕ್ಕೆ ಐ ಆಮ್ ಇನ್ ಡಾರ್ಕ್ ಅಂತ ಕರೀತಾರೆ. ರಾತ್ರಿ ಹೊತ್ತಿನಲ್ಲಿ ಎಚ್ಚರ ಇದಾಗ ಜ್ಞಾನ ಬಂದುಬಿಡ್ತು, ಓ ಎಷ್ಟು ಬ್ರೈಟ್ ಅಂತ ಕರೀತಾರೆ. ಗೊತ್ತಾಯ್ತಾ? ಎಲ್ಲ ದೀಪ ಎಲ್ಲ ಆರಿಸಿದ್ದಾರೆ, ಬ್ರೈಟ್ ಅಂತ ಕರೀತಾರೆ. ಇದು ನಮ್ಗೆ ಅರ್ಥ ಆಗುತ್ತಾಗ ಯಾವುದು ಹಗಲು ರಾತ್ರಿ ಅಂತ ಕರೀತಾರೆ ಅಂದರೆ, ಯಾವುದು ಸಮಸ್ಯೆ ಆಗುತ್ತೋ ಅದು ರಾತ್ರಿ, ಯಾವುದು ಪರಿಹಾರನೋ ಅದು ಹಗಲು. ಆದ್ದರಿಂದ ಮನನಯುಕ್ತೋ ಮುನಿಹಿ ಸಪಶ್ಯತ ಇತ್ಯಸ್ಯ ಸಾಧನಾಮಾಹ. ಇಷ್ಟೆಲ್ಲ ಹೇಳಿ ಅಜ್ಞಾನಂತೂ ನಿಶಾ ಪ್ರೋಕ್ತ, ಇವೆಲ್ಲ ಬೇರೆ ಕಡೆ ಕೊಟೇಶನ್ಸು. ನಿಶಾ ಅಂದರೆ ಅಜ್ಞಾನ, ದಿವಾ ಜ್ಞಾನ ಮುಚ್ಯತೆ. ದಿವಾ ಅಂತ ಹಗಲು ಅಂದರೆ ರಾತ್ರಿ ಅಂತ ಅರ್ಥ. ಅಜ್ಞಾನಂ ಸುಪ್ತಿ ಶಬ್ದೋಕ್ತಂ ಸ್ವಪ್ನಶ್ಚೈವ ವಿಪರ್ಯಯ. ಸುಪ್ತಿ ಅಂತ ಕರೆದ್ರೆ ಅಜ್ಞಾನ ಅಂತ ಅರ್ಥ. ಇನ್ನೊಂದು ಕಡೆ ಕೊಟೇಶನ್
ಸ್ವಪ್ನಶ್ಚೈವ ವಿಪರ್ಯಯ. ಸ್ವಪ್ನ ಅಂದರೆ ನಿದ್ರೆ ಅಂತ ಅರ್ಥ, ಅದು ಆಪೋಸಿಟ್. ರಾತ್ರಿ ಅಜ್ಞಾನ ಮುದ್ದಿಷ್ಟಂ ಸಮ್ಯಜ್ಞಾನಂ ದಿವಾಸ್ಮೃತಂ. ರಾತ್ರಿ ಅಂದರೆ ಅಜ್ಞಾನ, ಸರಿಯಾದ ಜ್ಞಾನಕ್ಕೆ ಹಗಲು ಅಂತ ಕರೀತಾರೆ. ಬೇರೆ ಬೇರೆ ಶಬ್ದ ನಿರ್ಣಯ, ಭಾರತ, ಸ್ಕಂದ 3 ವಾಕ್ಯಗಳು. ಇದು ಕೂರ್ಮ ಪುರಾಣ 4 ಬೇರೆ ಬೇರೆ ಪ್ರಮಾಣ ಕೊಟ್ಟು ಈ ಶ್ಲೋಕ ಹೇಗೆ ಅರ್ಥ ಮಾಡ್ಕೋಬೇಕು ಹೇಳಿದ್ರು. ಅದೆಲ್ಲ ಬೇರೆ ಬೇರೆ ಕಡೆ ಸೇರಿಸ್ಬೇಕಿಲ್ಲ. ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೇ. ಇಷ್ಟು ಹೇಳಿ ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ತಾತ್ಪರ್ಯ. ಯಾನಿಶಾ ದೇವೇಭ್ಯೋ ಅನ್ಯೇ ಯದಾ ಬ್ರಹ್ಮ ಪಶ್ಯಂತಿ ಅನ್ಯನ್ನ ದೃಶ್ಯತೆ ನಿಶಾಯಾಮಿವ ಸುವ್ಯಕ್ತಂ ಯಥಾ ಅನ್ಯೈರ್ಬ್ರಹ್ಮ ನೇಯತೆ. ಆಶ್ಚರ್ಯವಸ್ತುದುರ್ಗ್ಯತ್ ವ್ಯಕ್ತಂ ಅನ್ಯನ್ನ ಪಶ್ಯತಿ. ಏಕಾಗ್ರಬುದ್ಧ್ಯಾ ಸುಖೋದ್ರೇಕಾತ್ ದೇವಾಃ ಸೂರ್ಯವದೇವ ಚ ಪ್ರಾಯಶಃ ಸರ್ವವೇತ್ತಾರಃ ತತ್ರಾಪಿ ಉತ್ತರೋತ್ತರಂ ಇತಿ ಬ್ರಹ್ಮತರ್ಕೇ. ಇದಿಷ್ಟು ಬರೀ ಕೊಟೇಶನ್ ಅಷ್ಟೇ, ಏನು ಬರದಲ್ಲೇ ಬೇರೆ ತಾತ್ಪರ್ಯ ನಿರ್ಣಯ. ಆದ್ದರಿಂದ ಕೊಟೇಶನ್ ಕೊಟ್ಟರೆ ನಿರ್ಣಯ. ದೇವೇಭ್ಯ ಅನ್ಯೇ ಯದಾ ಬ್ರಹ್ಮ ಪಶ್ಯಂತಿ ಅನ್ಯತ್ ನ ದೃಶ್ಯತೆ ನಿಶಾಯಾಮಿವ ಸುವ್ಯಕ್ತಂ ಯಥಾ ಅನ್ಯೈಃ ಬ್ರಹ್ಮ ನ ಈಯತೆ. ಆಶ್ಚರ್ಯವಸ್ತುದೃಕ್ ವ್ಯಕ್ತಂ ಅನ್ಯತ್ ನ ಪಶ್ಯತಿ. ಏಕಾಗ್ರ ಬುದ್ಧಿ ಐಕಾಗ್ರ್ಯಾದ್ವಾ ಸುಖೋದ್ರೇಕಾತ್ ದೇವಾಃ ಸೂರ್ಯವತ್ ಏವ ಚ ಪ್ರಾಯಶಃ ಸರ್ವವೇತ್ತಾರಃ ತತ್ರಾಪಿ ಉತ್ತರೋತ್ತರಂ. ಇದೆಷ್ಟು ಬ್ರಹ್ಮತರ್ಕದ ವಾಕ್ಯಗಳು. ದೇವೇಭ್ಯ ಅನ್ಯೇ, ಯಾರು ದೇವತೆಗಳಲ್ಲ ಅಂದರೆ ಅಸುರರು, ದುಷ್ಟರು, ಅವರು ಬ್ರಹ್ಮ ಪಶ್ಯಂತಿ ಅನ್ಯನ್ನ ದೃಶ್ಯತೆ. ಅವರಿಗೇನಿಲ್ಲ, ಅವರಿಗೆ ನೋಡ್ತಾರೆ, ಬೇರೆ ಏನು ಕಾಣೋದೇ ಇಲ್ಲ. ನಿಶಾಯಾಮಿವ ಸುವ್ಯಕ್ತಂ ಯಥಾ ಅನ್ಯೈರ್ಬ್ರಹ್ಮನೇಯತೆ. ರಾತ್ರಿಯಲ್ಲಿ ಹೇಗೆ ಅವರಿಗೆ ಸ್ವಪ್ನವಾಗಿ, ಇವರಿಗೆ ರಾತ್ರಿ ಆದಾಗ ಅವ್ರಿಗೆ ಹಗಲು ಸ್ಪಷ್ಟ ಕಾಣುತ್ತೆ, ಇವರಿಗೆ ಹಗಲಿರೋ ವಿಷಯ ಅವ್ರಿಗೆ ಏನೂ ಕಾಣಿಸೋದಿಲ್ಲ. ದೇವ್ರ ವಿಷಯ ಬಂದಾಗ ಸ್ವರೂಪದಲ್ಲೇ ಇಲ್ಲ ಅವರಿಗೆ. ಇವತ್ತು ಕುರುಡನಿಗೆ ಆ ಹಗಲೇನು ರಾತ್ರಿ, ಹಗಲು ಕೂಡ ರಾತ್ರಿನೇ ಅವನಿಗೆ, ಗೊತ್ತಾಯ್ತಾ. ಕಣ್ಣಿರೋನಿಗೆ ರಾತ್ರಿ ಕೂಡ. ಅದಕ್ಕೆ ವಿಷ್ಣು ತೀರ್ಥರೆಲ್ಲ ಎಷ್ಟು ಓದ್ತಿದ್ರು, ಶ್ರೀಕೋಮಿಡಿತ ಆಚಾರ ಶಾಸ್ತ್ರ ಓದಿದ್ದು ರಾತ್ರಿ. ಮಲಗಿದಾಗ ಓದಿಬಿಟ್ಟು ಹೇಳ್ತಾರೆ, ಆವತ್ತಿನಲ್ಲಿ ಎಲ್ಲ ಓದ್ಕೊಂಡು ಮುಂದೆ ಅವ್ರ ಶಿಷ್ಯರೇ ಆಗಿಬಿಟ್ರು. ಅವ್ರಿಗೆ ನಿಜವಾಗ್ಲೂ ಈ ಅಪ್ರೋಷನ್ ಜ್ಞಾನಿಗಳಾದರು. ರಾತ್ರಿ ಹಗಲು ಮಾಡ್ಕೊಂಬಿಟ್ರು, ಗೊತ್ತಾಯ್ತಾ. ರಾತ್ರಿ ಹಗಲು ಮಾಡಿಕೊಂಡ್ರು. ಇವೆಲ್ಲ ಹಗಲು. ಇವತ್ತೆಲ್ಲ ಏನಿರುತ್ತೆ, ಮಧ್ಯಾಹ್ನ ಟಿ ವಿ ನೋಡ್ತಾ ಕೂತು ಹಗಲೇನು ರಾತ್ರಿ ಏನು ಅವರಿಗೆ ಅಲ್ಲ, ಇಟ್ ಮೀನ್ಸ್ ನೋ ಡಿಫರೆನ್ಸ್, ಗೊತ್ತಾಯ್ತಾ. ಅವ್ರಿಗೆ ಅಲ್ಲೇ ಲೈಟ್ ಬಂದರೆ ಸಾಕಷ್ಟೆ, ಸರಿಯಲ್ಲ. ಅದೇನಾಯ್ತಾಗ ಇದು ನಿಜವಾಗ್ಲೂ ಕೂಡ ಏನಾಗಿದೆ ಗೊತ್ತಾ, ಈಗ ಹಗಲು ಕೂಡ ರಾತ್ರಿ ಆಗಿಬಿಟ್ಟಿದೆ. ಯಾಕೆ? ದೇವ್ರ ವಿಷಯ ಅಪ್ಪಿತಪ್ಪಿನೂ ಬರೋದಿಲ್ಲ. ಹಿಂದೆಲ್ಲ 10 to 5 ಆಫೀಸ್ ಆದರೆ ಮುಗಿದೋಯ್ತು, ಬೇರೆ ಇಲ್ಲ. ಅದು ಟಿ ವಿಗೂ ಏನಿರಲಿಲ್ಲ ಆಗ. ರೇಡಿಯೋ ಅದು ಎಲ್ಲರೂ ಕೇಳೋಕ್ಕೆ ಹೋಗ್ತಿದ್ದಿರಲಿಲ್ಲ. ಈಗ ಏನಾಗ್ತಿತ್ತು, ಫ್ರೀ ಫುಲ್ ನಿಶ್ಚಿಂತೆ ಬೇರೆ ಕೆಲಸ ಮಾಡಿ. ಇಲ್ಲ ಎಲ್ಲರೂ ಭಾರಿ ಬ್ಯುಸಿ ಎಲ್ಲರೂ ಆಗಿಬಿಟ್ಟಿರ್ತಾರೆ. ಅದು ಯಾವ ವಿಷಯದ ಬಗ್ಗೆ, ಯಾವುದ್ರ ಬಗ್ಗೆ ಆಗಬಾರ್ದೋ ಆ ಬಗ್ಗೆ. ಸೊ ಇವರು ಏನಾಯ್ತು, ಹಗಲು ರಾತ್ರಿ ಅಲ್ಲ, ಬರೀ ರಾತ್ರಿಯೇ ಪೂರ್ತಿ ಹಗಲು ಆಗೋದೇ ಇಲ್ಲ, ಆ ಸ್ಥಿತಿ ಬಂದುಬಿಟ್ಟಿದೆ. ಒಳ್ಳೆ ವಿಚಾರ ಮಾಡೋಕ್ಕೆ ಟೈಮೇ ಇಲ್ಲ ಯಾರಿಗೂ ಕೂಡ. ಅದಾಗಬಾರ್ದು. ಅದು ಕಲಿಯುಗದ ವೈಶಿಷ್ಟ್ಯ. ಅಂದರೆ ಹಗಲನ್ನು ಏನು ಮಾಡ್ತಿದ್ದಾನೆ, ರಾತ್ರಿ. ಪ್ರಿಯವ್ರತ ರಾಜ ಏನು ಮಾಡಿದ, ರಾತ್ರಿಯೂ ಹಗಲು ಮಾಡಿ ಹಾಕಿಬಿಟ್ಟು. ರಾತ್ರಿ ಹಗಲು ಮಾಡಿದ ಅಂದರೆ ಯಾವಾಗಲೂ ಸಾಧನೆ ಆಗ್ತಿರ್ಬೇಕು. ಹಗಲು ರಾತ್ರಿ ಬೆಳಕಿಲ್ಲ ಅಂಥೇಳಿ ಏನು ಮಾಡ್ತಿದ್ರು ಅವರು, ಮಲಗ್ತಿದ್ರು. ಹಾಗಾಗಬಾರ್ದು ಅಂಥೇಳಿ ಬೆಳಕನ್ನು ಕೊಟ್ಟ ಆತ. ಬೆಳಕನ್ನು ಕೊಟ್ಟಿದ್ದವರು, ಇವ್ರು ಕೊಟ್ಟಿದ್ದು ಇವರು. ಸರ್ಕಾರ ಯಾವ ಟಿ ವಿ ಕೊಡಿಸ್ಬಿಡ್ತು ಎಲ್ಲರಿಗೂ, ಸರ್ಕಾರ ಸೇಫ್ ಆಗಿಬಿಡುತ್ತೆ. ಅದಕ್ಕೆ ನಮ್ಮನ್ನು ಯಾರು ಕೇಳೋದಿಲ್ಲ ಈಗ ಅಂತೇಳಿ. ಮಕ್ಕಳಿಗೆ ಆಟಿಕೆ ಕೊಟ್ಟ ತಕ್ಷಣ ಇವರು ಅಡುಗೆ ಮಾಡ್ಬೋದಲ್ಲ, ಆ ಥರ ಡೈವರ್ಷನ್ ಆಯ್ತು ಆ ಕಡೆ. ಅದು ತಪ್ಪದು. ಹಾಂ ಹಾಂ ಅದೇ ಟೈಮ್ ವೇಸ್ಟ್ ಆಗಬಾರ್ದು. ಹಗಲು ಮಾಡಿದ್ರು, ಅವ್ರು ಸ್ವರೂಪದೇ ಮಾಡಿದ್ರು. ಪರಿವರ್ತಾರ ದೊಡ್ಡ ತಪಸ್ಸು ಮಾಡಿದ್ರು, ಅವ್ರು ಹಾಗೆ ಸಾಯಂಕಾಲ ಮಾಡಿದ್ರು. ಆ ತೇಜೋಮಯ ಶರೀರ ಅವರು, ಗೊತ್ತಾಯ್ತಾ. ಅದೆಲ್ಲ ಯೋಚನೆ ಮಾಡಿದರೆ ಇದು ಈ ಶ್ಲೋಕ ಅನೇಕ ರೀತಿಯಲ್ಲಿ ಅರ್ಥ ಮಾಡಿಕೊಡುತ್ತೆ. ಯಥೋ ಮುಂದೆ ಹೇಳ್ತಾರೆ, ಅದಿಷ್ಟೇ. ಆಶ್ಚರ್ಯ ವಸ್ತು ದೃಷ್ಟಾಂತ ಕೊಟ್ಟು ಅದು ಹೇಗೆ ಅಂತ ಕೇಳಿದರೆ, ಆಶ್ಚರ್ಯ ದೃಗ್ ಯತ್ ವ್ಯಕ್ತಂ ಅನ್ಯನ್ನ ಪಶ್ಯ. ಒಂದು ಆಶ್ಚರ್ಯದ ವಸ್ತು ಕಂಡ ತಕ್ಷಣ ಏನಾಗುತ್ತೆ, ಎಲ್ಲ ಆ ಕಡೆ ಈ ಕಡೆ ನೋಡೋದೇ ಇಲ್ಲ. ಆಶ್ಚರ್ಯ ವಸ್ತು ಕಂಡ ತಕ್ಷಣ ಬರೀ ಸಾಮಾನ್ಯ ಆಡಕ್ಕೆ ಕಂಡ್ರೇ ಎಲ್ಲ ಇಂಡಿಯನ್ಸು ಬೇರೆ ಬಂದಾತ ಎಲ್ಲ ಗಮನ ಆ ಕಡೆ ಹೋಗ್ಬಿಡುತ್ತೆ ಇಮಿಡಿಯೇಟಾಗಿ. ಅವನೇನು ಆಶ್ಚರ್ಯ ಏನಿರಲ್ಲ, ಏನಾಗಿರೋದು ಅವನು ಆಡಾಗಿರೋದೇ ಆಶ್ಚರ್ಯ. ದೇವ್ರು ಹಾಗಲ್ಲ, ಏನಾಗಿದ್ದಾನೆ ಆಶ್ಚರ್ಯ. ದೇವರ ಆಶ್ಚರ್ಯ ಅಂತ ಹೇಳಿದಾಗ ನಮಗೇನು ಗೊತ್ತಾಗುತ್ತೆ ಗೊತ್ತಾ, ಜೀವೇಶ್ವರ್ಯಕ್ಕೆ ಇಲ್ಲ. ಯಾಕೆ? ತಾನೇ ಆಗಿದ್ದರೆ ಆಶ್ಚರ್ಯ ಪಡ್ತಿರಲಿಲ್ಲ.
ದೇವರು ಬೇರೆಯಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ. ಇಲ್ಲದೆ ಹೋದರೆ ಏನಾಗ್ತಿದ್ದ? ಬರೀ ಬೇರೆಯಾಗಿದ್ದರೆ ನಾವೆಲ್ಲ ಬೇರೆ ಬೇರೆಯೇ, ಆಶ್ಚರ್ಯನೇ ಆಗೋದಿಲ್ಲ. ಗೊತ್ತಾಯ್ತಾ? ಈ ಫಾರಿನ್ಗೆ ಹೋಗಿರ್ತಾರೆ, ಇಂಡಿಯನ್ ಕಂಡ್ರೆ ಖುಷಿಯಾಗಿಬಿಡುತ್ತೆ ಅವ್ರಿಗೆ. ಗೊತ್ತಾಯ್ತಾ? ತಕ್ಷಣ ಎಲ್ಲಿವರೆಗೆ ಅಂತ ಕೇಳಿ, ಇಲ್ಲಿದ್ದ ಕ್ಯಾರಿ ಅಂತ ಕೇಳಿರೋದಿಲ್ಲ, ಆಡೋಕ್ಕೆ ಕಾಣಿಸ್ತಾನೆ. ಅದಕ್ಕೆ ನಮ್ಮವರು ಇದ್ದಾಗ ಆ ರೀತಿ ಬೇರೆ. ಸೊ ದೇವರು ಭಿನ್ನ ಅಂತ ಹೇಳೋದಕ್ಕೂ ಆಶ್ಚರ್ಯವತ್ ಪಶ್ಯತಿ ಬಂತಲ್ಲ, ಆ ಶ್ಲೋಕದಲ್ಲಿ ಎಷ್ಟು ಒಳ್ಳೆಯ ಧ್ವನಿ ಇದೆ. ದೇವ್ರನ್ನ ಎಲ್ಲರೂ ಹಾಗೆ ನೋಡ್ತಾರೆ ಅಂದರೆ, ಯಾವಾಗಲೂ ಹಾಗೆ ನೋಡ್ತಾರೆ ಅಂದರೆ ಯಾವಾಗಲೂ ಡಿಫರೆಂಟ್ ಅಂತಲೇ ಅರ್ಥ. ಯಾವ ಕಾಲಕ್ಕೂ ಕೂಡ ಆಶ್ಚರ್ಯ ಇಲ್ಲ ಅಂದರೆ ಏನಾಯ್ತು ಅಲ್ಲಿಗೆ? ಸಮ ಆಗ್ಬೋದು, ತೀರ ಇಲ್ಲ ತಾನೇ ಆಗ್ಬೋದು. ಅದೇ ಪ್ರಶ್ನೆನೇ ಇಲ್ಲ. ದೇವರು ಸರ್ವೋತ್ತಮ ಅನ್ನೋದಕ್ಕೂ ನಿದರ್ಶನ ಇದೆ. ಆಶ್ಚರ್ಯ ವಸ್ತು ದೃಕ್, ಆಶ್ಚರ್ಯ ವಸ್ತುವನ್ನು ಕಂಡವನು ವ್ಯಕ್ತಂ ಅನ್ಯತ್ ನ ಪಶ್ಯತಿ, ಬೇರೆ ಕಡೆ ಗಮನ ಕೊಡೋದೇ ಇಲ್ಲಲ್ಲ. ಹಾಗೆ ಐಕಾಗ್ರ್ಯಾದ್ವಾ ಸುಖೋದ್ರೇಕಾತ್ ದೇವಾಹ ಸೂರ್ಯವದೇವಚ. ಒಂದು ಹುಲಿನ ಸಿಂಹನ ಅಡ್ಸ್ಕೊಂಡ್ಬಂದ್ಬಿಡುತ್ತೆ, ಇವನು ಆ ಕಡೆ ನೋಡ್ತಾ ಬಿಟ್ಕೊಡ್ತಾನೆ, ಆ ಕಡೆ ಈ ಕಡೆ ಹೇಗೆ ಓಡ್ತಾರೆ, ಅಲ್ಲಿ ಮುಂದೆ ಅದರಲ್ಲೇ ಬಿದ್ದುಬಿಡ್ತಾನೆ ಹೋಗಿ. ಅಷ್ಟರ ಮಟ್ಟಿಗೆ ಅವ್ನು ಓಡೋದಿದೆ. ಈಗ ಸಂಸಾರ ಅಂದರೆ ಅದಿದ್ದಾಗ ಲೆಕ್ಕ, ಹಾವು ಸಿಂಹಗಳಿದ್ದಾಗ ಲೆಕ್ಕ. ಏನು ಮಾಡಬೇಕು? ಆದಷ್ಟು ಕೂಡ ಎಂಜಾಯ್ ಮಾಡ್ತಾ ಕೊಡ್ಲಿಕ್ಕೆ ಟೈಮ್ ಇಲ್ಲ. ಗೊತ್ತಾಯ್ತಾ? ಸಿಕ್ಕಲ್ಲಿ ಓಡುತ್ತಾನೆ, ಎಲ್ಲಿ ಸಿಕ್ಕರಲ್ಲಿ ಅದರಿಂದ ಪಾರಾಗಬೇಕು, ಆ ಎಚ್ಚರ ಇರಬೇಕು. ಒಳ್ಳೆ ದಾರಿ ಸಿಕ್ಕರಂತೂ ಯೋಚನೆ ಇಲ್ಲ. ಆಶ್ಚರ್ಯ ವಸ್ತು ದೃಕ್ ವ್ಯಕ್ತಂ ಅನ್ಯತ್ ನ ಪಶ್ಯತಿ. ಐಕಾಗ್ರ್ಯಾದ್ವಾ ಸುಖೋದ್ರೇಕಾತ್, ಒಂದು ಕಡೆಗೆ ಏಕಾಗ್ರತೆ, ಐಕ್ಯಾಗ್ರತೆ ಓದಬಾರ್ದು, ಐಕಾಗ್ರ್ಯ ಅಂದರೆ ಏಕಾಗ್ರತೆ ಅಂತ ಅರ್ಥ, ಅದೊಂದು ಕಾರಣ. ಸುಖೋದ್ರೇಕಾತ್, ಸುಖದ ಉದ್ರೇಕ. ದೇವಾಹ ಸೂರ್ಯವದೇವಚ, ಸೂರ್ಯಪ್ರಕಾಶ ಇದ್ದಾಗ ಒಳ್ಳೆಯ ಜ್ಞಾನ ಇರುತ್ತೆ ಅವರಿಗೆ. ಪ್ರಾಯಶಃ ಸರ್ವವೇತ್ತಾರಃ ತತ್ರಾಪಿ ಉತ್ತರೋತ್ತರ ಮಿತಿ ಬ್ರಹ್ಮತರ್ಕೆ. ಒಂದು ಕ್ಲಾರಿಫಿಕೇಷನ್ ಕೊಟ್ಟರು ಆಚಾರ್ಯರೊಳಗೆ. ಹಾಗಿದ್ದರೆ ಇವರಿಗೆ ಜ್ಞಾನನೇ ಇಲ್ಲ ಅಂತಾಯ್ತು ಲೌಕಿಕ. ಹಿಂದೆ ಪ್ರಶ್ನೆ ಬಂದಿತ್ತು, ನೆನಪಿದೆಯಾ? ಯಾರು ಅಧ್ಯಾತ್ಮ ಓದ್ತಾರೋ ಅವರಿಗೆ ಮೋಕ್ಷ ಸಿಗುತ್ತೆ, ಯಾರು ಸ್ವರ್ಗಾದಿ ಜ್ಯೋತಿಷ್ಠೋಪಾದಿ ಮಾಡ್ತಾರೋ ಅವ್ರಿಗೆ ಸ್ವರ್ಗ ಸಿಗುತ್ತೆ. ದೇರ್ಫೋರ್ ಇವರಿಗೆ ಅದು ಮಿಸ್ ಆಯಿತು, ಅವ್ರಿಗೆ ಇದು ಮಿಸ್ ಆಯಿತು. ಹಾಂ, ಏನಂತ ಹೇಳಿದ್ರಾಗ? ಸ್ವರ್ಗ ಸಿಗುತ್ತೆ. ಸ್ವರ್ಗದ ಮೋಕ್ಷದ ಸುಖ ಇನ್ಕ್ಲೂಡ್ ಸ್ವರ್ಗ ಸುಖ, ಸ್ವರ್ಗದ ಸುಖ ಡಸ್ ನಾಟ್ ಇನ್ಕ್ಲೂಡ್ ಅದು. ಆದ್ದರಿಂದಾಗಿಯೇ ಇದು ಅದೇ ರೀತಿ ಬಂತೀಗ. ದೇವರು ನೋಡಿದ ಆನಂದದಲ್ಲಿ ಬಿಡೋದು ಎಲ್ಲ ಆನಂದ ಸೇರ್ಕೊಂಡು ಹೋಯಿತು. ಆ ದೇವ್ರನ್ನ ಬಿಟ್ಟಲ್ಲಿ ಏನು ಮೈನಸ್ ಇತ್ತು. ಇವು ನೋಡೋದೆಲ್ಲಿ ಬಂದಿದ್ದಿಲ್ಲ, ಅರ್ಥ ಇಲ್ಲಿ. ಅದಕ್ಕೋಸ್ಕರ ಜ್ಞಾನಿಗಳಿಗೆ ಇದು ಮಿಸ್ ಅಂತ ತಿಳ್ಕೊಂಡ್ಬಿಡಬಾರ್ದು. ಆದ್ದರಿಂದ ಲೌಕಿಕ ಜ್ಞಾನ ಇರೋದಿಲ್ಲ ಅಂತಲ್ಲ, ಉಪಯೋಗಿಸೋದಿಲ್ಲ ಅವ್ರು. ಯಾತಕ್ಕೆ ಅಂದರೆ ವೇಸ್ಟ್ ಆಗುತ್ತೆ ಅಂಥೇಳಿ. ಅದಕ್ಕೆ ನಿಷ್ಕಿಂಚನ ಜನಪ್ರಿಯ ದೇವ್ರಿಗೆ ಹೆಸರು. ಜ್ಞಾನಿಗಳಿಗೆ ಸಂಪತ್ತಿರೋದಿಲ್ಲ, ಯಾರೋ ಕೊಡ್ಲಕ್ಕೆ ನಾವೇನು ಮಾಡ್ಕೊತೀವಿ? ಪಾಪ ಸಂಪತ್ತಿಲ್ಲ, ಕಷ್ಟಪಟ್ಟು ಕೊಡ್ಲಕ್ಕೆ ಹೋದರೆ ಅವ್ರಿಗೆ ಸಿಟ್ಟು ಬರುತ್ತೆ. ಯಾಕೆ? ರೇಖುವರಿಗೆ ಹಾಗೆ ಆಯಿತು. ಏನು ಮಾಡಿದ? ಆತ ಹೋಗಿಬಿಟ್ಟು ರಾಜ ಏನು ಕಾಣಿಕೆ ಕೊಡ್ತಿದ್ದಾನೆ ಸಾಲು ಉಳಿದವರಾಗಿ ಹೋಗಿಬಿಡೋರಾಗಿತ್ತು. ಬೈತಾರೆ, ಏನು ತಿಳ್ಕೊಂಡಿದ್ದೀಯಾ, ಏನು ತಿಳ್ಕೊಂಡಿದ್ದೆ ನನ್ನ ಬದಲು ಯಾರು ಬಿಸಾಕ ಕಡೆ ಅಂತ ಹೇಳ್ತಾರೆ. ಅದಕ್ಕಿಂತ ಒಳ್ಳೆ ಆನಂದ ಅವ್ರಿಗಿಂತ ಅವ್ರೇನು ಮಾಡ್ತಾರೆ? ಈಗ ಇದು ಅರ್ಥ ಮಾಡಿಕೊಂಡ್ರೆ ಉತ್ತಮ ವಸ್ತು ಸಿಕ್ಕಾಗ ಕಡಿಮೆ ವಸ್ತು ಏನು ಅನಿಸುತ್ತೆ? ಸಹಜವಾಗಿ ತ್ಯಾಜ್ಯ ಅನಿಸೋದ್ರಿಂದ ಅವರಿಗೆ ಆ ಗಮನ ಇಲ್ಲ ಹೊರತು ತಿಳುವಳಿಕೆ ಇಲ್ಲ ಅಂತ ಅರ್ಥ ಅಲ್ಲ. ತಿಳುವಳಿಕೆ ಇಲ್ಲ ಅಂತ ಅಪಾರ್ಥ ಮಾಡಿ ದಡ್ರು ಅಂತ ಆಗಿಬಿಡುತ್ತೆ. ಇವತ್ತು ಜನ ಹಾಕಿ ತಿಳ್ಕೊಂಡಿರೋದು ವೇದಾಂತ ಓದೋರು ಕೆಲಸಕ್ಕೆ ಬರೋದಿಲ್ಲ, ಅವ್ರಿಗೆ ದೂರ ಇರೋದೇ ವಾಸ್ತಿ. ಕಾಣಿಕೆ ಹಾಕಿ ಕೊಡ್ತಾರೆ, ಬೇರೆ ಹೋಗಿ ದೂರ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅರ್ಜೆಂಟಿಂದ ಕೊಟ್ಟು ಕಳಿಸ್ಬಿಡ್ತಾರಲ್ಲ, ಹಾಗೆ ಅದು ಆ ಥರ. ಹಾಗಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಗೊತ್ತಿದೆ, ಉಪಯೋಗಿಸೋಕೆ ಹೋಗೋದಿಲ್ಲ. ಲೆಕ್ಕ ನೋಡಿದಾಗ ತಪ್ಪು ಕೊಟ್ಟಿದ್ದಾನೆ ಅವನು, ಜಗಳ ಆಡ್ತಾ ಕೂತ್ರೆ ಟೈಮ್ ಹೋಗುತ್ತೆ ಅವನಿಗೆ. ಏನು ಮಾಡ್ತಾರೆ? ತೊಗೊಂಡು ಹೋಗಿ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಅವನೇನು ಅದಕ್ಕೆ ಗೊತ್ತಾಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವನಿಗೆ ಇದು ನೋಡ್ಕೊಂಡು ಬೇರೆ ವ್ಯವಸ್ಥೆ ಇದೆ, ಬಿಡೋದಿಲ್ಲ. ಲೆಕ್ಕ ಕೌಂಟಾಗಿ ತಪ್ಪಾಡಿ ಶಿಕ್ಷೆ ಅನುಭವಿಸ್ತಾರೆ. ಆ್ಯಕ್ಷನ್ ನಾವ್ಯಾಕೆ ತೊಗೋಬೇಕಂತ ಹೇಗೂ ತೊಗೊಂಡೇ ತೊಗೋತಾರಲ್ಲ, ಆ ಥರ ಹೊರತಾರ ದಡ್ಡರಲ್ಲ. ನೆನಪಿರ್ಬೇಕು. ಲೋಕದ ವಿಚಾರ ಗೊತ್ತಿಲ್ಲ ಅಂತ ಹೇಳಿದರೆ ಬೇಕಿಲ್ಲ ಅಂತ ಗೊತ್ತಿಲ್ಲವೇ ಹೊರತು ತಿಳಿಯೋಕೆ ಆಗೋದಿಲ್ಲ ಅಂತ ಬಿಟ್ಟವರಲ್ಲ. ಇದು ತಿಳ್ಕೊಂಡ್ರೆ ಅಲ್ಲಿ ಕೊಡಲಿಲ್ಲ. ಇದು ಗೀತಾ ತಾತ್ಪರ್ಯ ಇದೆ ನೋಡಿ. ಸುಮ್ಮನೆ ಓದಿದ್ರೆ ಅನಿಸುತ್ತೆ, ಅದನ್ನು ಹೇಳಿದಾಗ ಅನಿಸುತ್ತೆ. ಹೊಸ ವಿಷಯ ಹೇಳ್ತಾರೆ. ಅದು ಏಕಾಗ್ರಾದ್ವಾ ಸುಖೋದ್ರೇಕ ದೇವಾಹ ಸೂರ್ಯವದೇವಚ ಪ್ರಾಯಶಃ ಸರ್ವವೇತ್ತಾರಃ. ಮೇಲೆ ಹೋಗ್ತಾ ಉತ್ತರೋತ್ತರ ಅವರ ಜ್ಞಾನ ಸ್ಪಷ್ಟವಾಗಿರುತ್ತೆ. ಲೋಕದ ಬಗ್ಗೆನೂ ಪೂರ್ಣ ಜ್ಞಾನ ಇದೆ ಅವರಿಗೆ. ಆ ಕಡೆ ಬೇಕಿಲ್ಲ ಅಂತ ಬಿಟ್ಟುಬಿಡ್ತಾರೆ ಹೊರತು ಬೇರೆ ಅಲ್ಲ. ಯಾರೋ ಬಸ್ಸಲ್ಲಿ ಮಾತಾಡ್ತಾ ಗೊತ್ತಿರ್ತಾರೆ, ಅವ್ರು ಅಷ್ಟು ಹೊಡೆದಾರ ಇಷ್ಟು ಹೊಡೆದ, ಇವನಿಗೆ ಗೊತ್ತು ಎಷ್ಟು ಹೊಡೆದಾರೆ ಅಂತೇಳಿ. ಮಧ್ಯೆ ಬಾಯಿ ಹಾಕೋದಿಲ್ಲ. ಯಾತಕ್ಕೆ? ಮತ್ತು ಶುರುವಾಗಿ ಉಳುತ್ತೆ, ಹೇಳ್ಕೊಂಡೋಗ್ಬಿಡುತ್ತೆ ಹಾಗೇನೆ. ಅದರಿಂದ ಅವ್ನು ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ. ಎಷ್ಟೋ ಜನ ಜ್ಞಾನಿಗಳಿಗೆ ಪರಿಹಾರ ಮಾಡೋಕ್ಕೆ ಬರುತ್ತಿರುತ್ತೆ, ಮಾಡೋದಿಲ್ಲ. ಯಾಕೆಂದರೆ 1000 ಜನ ಗಂಟು ಬಿದ್ದರೆ ಟೈಮ್ ಹೋಗಿಬಿಡುತ್ತೆ. ಆಮೇಲೆ ಅದಕ್ಕೇನು ಗೊತ್ತಿಲ್ಲದಾಗಿದ್ದು ಬಿಡ್ತಾರೆ. ಆದಷ್ಟು ಕೂಡ ಏನು ಮಾಡೋದಿಲ್ಲ, ತಮ್ಮ ಜ್ಞಾನ ಪ್ರಕಟ ಮಾಡೋದಿಲ್ಲ. ಅದು ಬಹಳ ಮುಖ್ಯ. ಜ್ಞಾನಿಗಳೆಲ್ಲ ಜ್ಞಾನ ಪ್ರಕಟ ಮಾಡಬೇಕು ಅಂತಿಲ್ಲ. ಬೂದಿ ಮುಚ್ಚಿದ ಕೆಂಡದಂತಿಪ್ಪರು ಯಾಕಿರ್ತಾರೆ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ಇವರೆಲ್ಲ ಯಾತಕ್ಕೆ ಬರ್ತಾರೆ? ಆಮೇಲೆ ಯಾತಕ್ಕೆ ಬರ್ತಾರೆ? ಫಲ ಕೆಡೋದಕ್ಕೆ ಬರ್ತಾರೆ.
ಗೊತ್ತಾಯ್ತಾ? ಈಗ ರಾಯರು ಕಣ್ಣಿಗೆ ಕಾಣದೇ ಅಷ್ಟು ಫಲ ಕೇಳ್ತಾರೆ, ಕಂಡು ಬಿಟ್ಟಿದ್ರೆ ಗೊತ್ತಾಯ್ತಾ? ವೃಂದಾವನ ಕಾಣಿಸ್ತೇ ಕೂತ್ಕೊಂಡೆ ಎಷ್ಟು ಕೇಳ್ತಿರ್ಬೇಕಾದ್ರೆ ಕಂಡ್ರೆ ಬಿಡ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಕಾಣಕ್ಕೆ ಹೋಗೋದಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಜ್ಞಾನಿಗಳ ಬಗ್ಗೆ ಹೊಸ ಚಿತ್ರ ಇದೆ ತಿಳಿತಾ. ಆಚಾರ್ಯ ಎಂಥವ್ರು ಅವರು? ಎರಡೂ ಪೂರ್ತಿ ಗೊತ್ತು ಅವರಿಗೆ. ಇದು ಪೂರ್ಣ ಪ್ರಜ್ಞೆ, ಅದು ಪೂರ್ಣ ಪ್ರಜ್ಞೆ. ಆದರೆ ಅವ್ರಿಗೆ ಯಾವ ಯೋಚನೆ ಇಲ್ಲ, ಡೈವರ್ಟ್ ಆಗೋದಿಲ್ಲ ಅವರು. ಯಾರಿಗೆ ಡೈವರ್ಟ್ ಆಗಚ್ಬೋದು, ಎಕ್ಸ್ಪರ್ಟ್ ಡ್ರೈವರಿಗೆ ಹುಷಾರು ಅಂತ ಯಾರು ಹೇಳೋದಿಲ್ಲ. ಹೊಸ್ದಾಗಿದ್ದರೆ ಮಾರಾಯ ಹುಷಾರು ಹೇಳ್ತಾನೆ ಇರ್ತಾರೆ. ಅದಕ್ಕೆ ಅಂದರೆ ಎಲ್ಲಿ ಆ ಕಡೆ ನೋಡ್ಬಿಡ್ತಾನೆ ಅಂತೇಳಿ ಇವನಿಗೆ ಗೊತ್ತಿದೆ. ಯಾರು ಫಸ್ಟ್ ಕ್ಲಾಸ್ ನೋಡ್ಕೊತಾನೆ ಡ್ರೈವ್ ಮಾಡೋದು, ಡಿಸ್ಟರ್ಬ್ ಆಗೋದಿಲ್ಲ ಅವರು. ಆಚಾರ ಹಾಗಿರೋದ್ರಿಂದ ಅವರು ನಮ್ಮನ್ನು ನೋಡ್ತಾರೆ, ದೇವರನ್ನು ನೋಡ್ತಾರೆ. ಉಳಿದು ಎಲ್ಲ ಕೆಳಗೆ ಬರ್ತಾ ಹೋದರೆ ಅವ್ರು ಜ್ಞಾನಿಗಳು ನಮ್ಮನ್ನು ನೋಡೋದಿಲ್ಲ ಅವರು. ಯಾಕೆ? ಎರಡೆರಡು ಮಾಡೋದಿಲ್ಲ, ಆ ಕಡೆ ಮಾಡ್ತಾ ಕೂತ್ಬಿಡ್ತಾರೆ. ಇವಾಗ ಕೆಪಾಸಿಟಿ ಎಷ್ಟು ದೊಡ್ಡದು ಅಂದರೆ ಎರಡನ್ನೂ ಮಾಡ್ತಾರೆ. ಇದು ತಾರತಮ್ಯ. ಉತ್ತರಂ ಅಂತ ಹೇಳಿದರೆ ಮೇಲೆ ಹೋಗ್ತಾ ಅವ್ರಿಗೆ ಜ್ಞಾನ ಇದೆ, ಅದು ಅನಗತ್ಯ ಅಂತ ಬಿಟ್ಟಿರ್ತಾರೆ, ಬೇಕಾದ ತೋರಿಸ್ತಾರೆ ಅಂತ ತಿಳಿಸಿದ್ರು. ಅದಕ್ಕೆ ವಿಜೇಂದ್ರ ಸ್ವಾಮಿ ಕಥೆಯಲ್ಲಿ ಹೇಳ್ತಾರೆ, ಯಾರು ಬಂದರೂ ಅದರಲ್ಲಿ ಅವ್ರು ಗೆದ್ದು ಬಿಡ್ತಾಯಿದ್ರು. ಪ್ರತಿಭೆ ಮಾಡೋನು ಬರಲಿ, ಕಂಬಳಿ ಮಾಡೋನು ಬರಲಿ, ಶಾಲು ಮಾಡೋ ಯಾರೇ ಬರಲಿ, 64 ವಿದ್ಯೆಗಳಲ್ಲೂ ಮಿರಿಸ್ತಾಯಿದ್ರು. ಅದು ತೋರಿಸಿದ್ದು ಜಾತಕ್ಕೆ ಅಂದರೆ ತತ್ವಜ್ಞಾನ ಬಂದವರು ಎಲ್ಲ ಗೊತ್ತಾಗುತ್ತೆ ತೋರ್ಸೋಕ್ಕೋಸ್ಕರ ತೋರಿಸಿದ್ರು. ಏನು ಸಿಕ್ಕರು ಅದು ಅವ್ರು ಮಾಡಿರೋ ಪ್ರತಿ ಇನ್ನೂ ಕುಂಭಕೋಣಕ್ಕೆ ಹೋದರೆ ಆ ಶಿಲ್ಪಿಗಳು ಸೋಲ್ಸೋಕ್ಕೋಸ್ಕರ ಮಾಡಿರೋ ಪ್ರತಿಮೆಗಳು ಎಷ್ಟೊಂದು ಇಟ್ಟಿದ್ದಾರೆ ಗೊತ್ತಾ? ಅಲ್ಲಿ ಒಂದು ಇಲ್ಲಿ ಇಟ್ಬಿಟ್ಟು ಗ್ಲಾಸ್ ಹಾಕಿದೆ, ಹಿಂದೆಲ್ಲಿ ಹಾಗೆ ಇರ್ತದೆ, ಗ್ಲಾಸ್ ಹಾಕಿಬಿಟ್ಟಿದೆ. ಅದು ಅವರೇ ಸ್ವತಃ ಮಾಡಿದ್ದದು, ಅಂಗಡಿಯಲ್ಲಿ ತಂದು ಇಟ್ಟಿದ್ದಲ್ಲ, ಫಸ್ಟ್ ಕ್ಲಾಸೇ ಮಾಡಿದ್ರು. ಅದು ಅಂದರೆ ಅದಕ್ಕೆಲ್ಲ ಶಿಲ್ಪಶಾಸ್ತ್ರ ಗೊತ್ತಿರಬೇಕು, ಮತ್ತು ಬರೀ ಗೊತ್ತಿದ್ದರೆ ಸಾಲದು, ಪ್ರಾಕ್ಟಿಕಲಿ ಮಾಡೋದು ಗೊತ್ತಿರಬೇಕು, ಥಿಯರಿ ಗೊತ್ತಿರಬೇಕಲ್ಲ. ಇಷ್ಟು ಕಾಯಿಸ್ಬೇಕು, ಯಾವಾಗ ಇದನ್ನು ಹಾಕಬೇಕು, ಆ ರೇಖೆ ಹೊಯ್ಬೇಕು, ಅದೆಲ್ಲ ಗೊತ್ತಿರಬೇಕು ಅವ್ರಿಗೆ. ಅಷ್ಟು ತೋರಿಸೋ ಭಾರಿ ಆಶ್ಚರ್ಯ ಆಯಿತು. ಇದು ಜ್ಞಾನಿಗಳ ಲಕ್ಷಣ ಅಂತ ಹೇಳೋದಕ್ಕೆ ಇದೆಲ್ಲ ಶ್ಲೋಕ ಹೇಳ್ತಾ ಇದೆ. ಯಾನಿಶಾ ಹೇಳಿಬಿಟ್ಟು ಸರ್ವಭೂತಾನ ಯಾರಿಗೆ ಇಲ್ಲಿ ಬೇರೆ ವಿದ್ಯೆ ಹೇಳ್ಕೊಡೋದಿಲ್ಲ. ಇವ್ರ ಪ್ರಶ್ನೆ ಏನು ಉದಾಹರಣೆಗೆ, ನಮಗೇನೋ ವಿದ್ಯೆ ಗೊತ್ತಿದೆ, ಯಾರು ಕೇಳೋದಕ್ಕೆ ಬರ್ತಾರೆ, ಜ್ಞಾನಿ ಹೇಳ್ಕೊಡೋದಿಲ್ಲ. ಅದಕ್ಕೆ ಅಲ್ಲ, ಅದು ದೇವ್ರ ಬಗ್ಗೆ ಇದಾಗುತ್ತೆ. ನಮಗೆ ಟೈಮ್ ಹೋಗಿಬಿಡುತ್ತೆ. ಒಳ್ಳೆ ಪ್ರಶಸ್ತಿ ಪರೀಕ್ಷೆ ಕೂತು ಬರೀ ಸ್ಟೂಡೆಂಟು ಅವ್ನು ಇನ್ನೊಬ್ರು ಹೇಳ್ತಾ ಕೂತ್ರೆ ಫೇಲ್ ಆಗ್ತಾನೆ. ನಮ್ಮ ಟೈಮು ಆನಂದ ವೃದ್ಧಿ ಮಾಡಿಕೊಳ್ಳೋ ಇದರಲ್ಲಿ ಇದ್ದಾರೆ ಅವರೀಗ. ಈ ಕಡೆ ಗಮನ ಕೊಡೋದಿಲ್ಲ. ಅನುಗ್ರಹ ಮಾಡೋದು ಬೇರೆ. ಯಾರು ಇದ್ದಾರೆ ಈಗ. ಒಬ್ಬ ಕಥೆ ಹೇಳಿದ್ರು, ಭಾಳ ಸ್ವಾರಸ್ಯ, ಒಳ್ಳೊಳ್ಳೆ ಜ್ಞಾನಿಗಳ ಕಥೆ ಹೇಳ್ತಾರೆ. ವ್ಯಾಸ ಮಾಡ್ತಾರೆ ಸ್ವಾಮಿಗಳು, ಭಾಳ ಒಳ್ಳೆಯ ಜ್ಞಾನಿಗಳು. ಭಾರಿ ವಾದದಲ್ಲಿ ಯಾರನ್ನ ಸೋಲಿಸ್ಬಿಟ್ರು, ಅವ್ರಿಗೆ ಬಂಗಾರದ ಇದು ಸಿಕ್ತು, ಪಲ್ಲಕ್ಕಿ ಬಂಗಾರದ್ದು. ಇವತ್ತು ಯೋಚನೆ ಮಾಡಲಿಕ್ಕೆ ದೇವರಿಗೆ ಎಷ್ಟೋ ಜನಕ್ಕೆ ಮಾಡೋದಿಲ್ಲ. ಅದನ್ನು ಕೊಟ್ಟರು. ಆಯಿತು, ತೊಗೊಂಡು ಹೋಗ್ತಿದ್ರು ಅವರು. ದಾರಿಯಲ್ಲಿ ಯಾರೋ ಒಬ್ಬ ಹೆಂಗಸು ಪಾಪ ಹೊಸರಿ ಭಾಳ ಕಷ್ಟಪಟ್ಟು ಹೋಗ್ತಾಯಿದ್ರು. ಅದು ಬಿಟ್ಟು ಇಳಿದು ಕೊಟ್ಟೋಗ್ಬಿಟ್ರಂತ ಆ ಕಡೆ, ಗೊತ್ತಾಯ್ತಾ? ಅದು ಕರ್ಕೊಂಡು ಹೋಗಿಬಿಡಿ ಆ ಕಡೆ, ಇವಾಗ ಬಿಟ್ಟು ಬನ್ನಿ ಅಲ್ಲ, ತೊಗೊಂಡು ಹೋಗಿಬಿಡಿ ಆ ಕಡೆ, ಅದು ಬೇಕೇ ಇಲ್ಲ, ನಮ್ಗೆ ಹೋಯ್ತು ಆ ಕಡೆ ಬೇಕೇ. ಅದು ಅಷ್ಟರ ಮಟ್ಟಿಗೆ ಡಿಸ್ಟ್ರೆಕ್ಟ್ ಅಷ್ಟೇ. ದಾರಿಗಳ ಇವೆಲ್ಲ ನೋಡಿದಾಗ ಅದು ಅರ್ಥ ಆಗುತ್ತೆ. ಆ ಕಥೆಯಾಗಿ ಕೇಳೋದು ಬೇರೆ, ಅದು ಪವಾಡ ಆಗಿಬಿಡುತ್ತೆ. ಪವಾಡ ಅಲ್ಲ, ಇದೇನಿದು ಜ್ಞಾನಿಗಳ ನ್ಯಾಚುರಲ್ ಗ್ರೇಟ್ನೆಸ್. ಮತ್ತೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ ಅವರು. ಆ ಕರ್ಮ ಬಿಟ್ಟು ಕೊಟ್ಟು ಕಳಿಸ್ಬಿಡಿ ಆ ಕಡೆಗೆ. ಅವ್ರ ಕಾರುಣ್ಯ ಇದೆ. ಇನ್ನೊಬ್ರು ಹೇಳ್ತಾರೆ, ಇಬ್ಬರು ಬರಗಾಲ ಬಂದ ಕಾಲಕ್ಕೆ ಮೈಸೂರು ಪ್ರಾಂತದೊಳಗೆಲ್ಲ ಎಷ್ಟು ಗೊತ್ತಾ, 1000 kg ಟನ್ ಬಂಗಾರ ಇತ್ತಂತ ಮಠದಲ್ಲಿ. ಅಷ್ಟು ಕೊಟ್ಬಿಟ್ರದು. ಏನು ಬ್ರಾಹ್ಮಣರಿಗೆ ಹಾಗಲ್ಲ, ಎಲ್ಲ ಜನ ಬದುಕೊಳ್ಳಿ ಅಂತೇಳಿ ಕೊಟ್ಟರು. ಇಬ್ಬರು ಹಾಗೆ ಮಾಡಿ 2 ಸತಿ ಹಾಗೆ ಮಾಡ್ತಾರೆ. ಅಂದರೆ ಅದೆಲ್ಲ ಸಾಮಾನ್ಯ ಅಲ್ಲ. ಇವತ್ತು ಒಂದು ಮಿಲಿಗ್ರಾಮ್ ಕೊಡ್ಬೇಕಾದ್ರೆ 106 ಸತಿ ಯೋಚನೆ ಮಾಡೋ ಕಾಲ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಔದಾರ್ಯ. ಅದೊಂದು ಕಡೆಗೆ ಅಲಕ್ಷ್ಯ, ಈ ಕಡೆಗೆ ಇದು ದೊಡ್ಡ ವಿಚಾರ ಅಲ್ಲ. ಇದು ಅವ್ರಿಗೆ ಪಾಪ ಉಳಿದವ್ರಿಗೆ ಉಪಯೋಗ ಆಗುತ್ತೆ. ಅನುಗ್ರಹ ಮಾಡಿದರು, ಗೊತ್ತಾಯ್ತಾ? ಅನುಗ್ರಹಕ್ಕೆ ತಯಾರಾಗಿ ಹೊರತವರು ಇನ್ವಾಲ್ವ್ಮೆಂಟೇ ತಯಾರಿಲ್ಲ, ಗೊತ್ತಾ? ಬಂದು ಏನೋ ಹೇಳ್ತಾ ಕೂತ್ಕೊಂಡ್ರೆ, ಇವಾಗ ನಿಮಗೆ ಫ್ಯೂಸ್ ಆಗಲಿ ಬರುತ್ತೆ ಅಂತ ತಿಳ್ಕೊಳ್ಳಿ. ಫ್ಯೂಸ್ ಆಗ್ತಾ ಕೂತ್ಕೊಂಡಿರ್ತೀವಿ. ಒಬ್ಬನು ಇದ್ದಾನೆ ಎಲೆಕ್ಟ್ರಿಷಿಯನ್, ಪಾಪ ಅವನಿಗೆ ಜೀವನೋಪಾಯ ಆಯಿತು, ದುಡ್ಡು ಆಯಿತು, ನಮಗೆ ಪಾಠ ಆಯಿತು. ಈ ಕಡೆಗೆ ನಾವು ಅದನ್ನು ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಎಲ್ಲ ಹಾಕ್ಕೊಂಡು ನಾವೇ ರಿಪೇರಿ ಮಾಡ್ತಾ ಕೂತ್ಕೊಂಡಿಲ್ಲ, ಅದನ್ನು ಅವ್ರ ಕೆಲಸ ಹೋಗುತ್ತೆ, ನಮ್ಮ ಕೆಲಸ ಹೋಗಿ 2 ಹಾಳಾಗುತ್ತೆ. ಅದಕ್ಕೆ ಎಂದೂ ಕೂಡ ನಾವೊಂದು ಕೆಲಸ ಯಾವುದು ದುಡ್ಡಿಂದ ಮಾಡಿಸೋ ಬರುತ್ತೋ ಅದನ್ನು ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಯಾತಕ್ಕೆ? ಅವ್ರಿಗೆ ಅವಕಾಶ ಸಿಕ್ತು, ನಮಗೆ ಟೈಮ್ ಉಳೀತು. ಆ ಟೈಮ್ ಸುಮ್ಮನೆ ಅಲ್ಲ, ಟಿ ವಿ ನೋಡ್ತಾ ಕೊಡಬಾರ್ದು, ಬೇರೆ ಕೆಲಸ ಮಾಡೋದು. ನಮ್ಮ ಕೆಲಸ ನಾವೇ ಮಾಡೋ ಕೆಲಸ ಇದೆ, ಅದನ್ನು ನಾವೇ ಮಾಡಬೇಕು. ಉಳಿದವ್ರು ಮಾಡೋ ಕೆಲಸನ ಅವ್ರಿಗೆ ಬಿಟ್ಬಿಡ್ಬೇಕದು, ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಮಾಡೋಕ್ಕಂತ ಹೋದವ್ರು ಎಲ್ಲ ಕೆಡಿಸ್ತಾರೆ. ಕೊನೆಗೆ ಟೈಮು ಹೋಯಿತು, ಅದು ಹೋಯಿತು. ಈಗ ಜ್ಞಾನಿಗಳು ಯಾತಕ್ಕೆ ಮಾಡೋದಿಲ್ಲ ಅಂತ ಗೊತ್ತಾಯ್ತಾಗ. ಇನ್ನೊಬ್ರು ಅವಕಾಶ ಕೊಡೋದು ಒಂದಾದರೆ, ಭೀಮಸೇನರು ಒಬ್ಬರೇ ಯುದ್ಧ ಗೆದ್ದು ಬಿಡ್ತಾಯಿದ್ರು. ಗುರಿ ಯಾರೂ ಬೇಕಿದ್ದಿಲ್ಲ ಅವರಿಗೆ. ಅರ್ಜುನ ಒಬ್ಬೊಬ್ಬರೂ ಬೇಕಿರಲಿಲ್ಲ. ಯಾತಕ್ಕೆ ಕೊಟ್ಟರು? ಆಚಾರ್ಯ ಸಾಕು, ಟೀಕರಾಯರು, ಹರಿಕರು ಎಲ್ಲ ಅವರೇ ಬರೆದು ಹಾಕಿಬಿಡ್ತಿದ್ರು. ಅವರಿಗೆಲ್ಲ ಸಾಧನೆ ಆಗಬೇಕು. ಕರಿಷ್ಯೆ ಕಾರಯಿಷ್ಯೇಚ. ಈ ಜ್ಞಾನಿಗಳ ಒಂದು ಹೊಸ ಮುಖ ಇದು. ತಾನೊಬ್ಬನೇ ಮಾಡಿದರೆ ಮಹಾಜ್ಞಾನಿ ಅಲ್ಲ, ಇನ್ನೊಬ್ಬ ಮಾಡಿಸಿದರೆ ಬಹಳ ದೊಡ್ಡ ಜ್ಞಾನಿ ಆಗ್ತಾನೆ. ಆದ್ದರಿಂದ ಅದು ಸಾಧನೆ ಮಲ್ಟಿಪ್ಲೈ ಆಗುತ್ತೆ. ಅವರು ಮಾಡಿಸಿದ ಪುಣ್ಯ ಬಂತು ಇವರಿಗೆ. ಆ ಟೈಮ್ ವೇಸ್ಟ್ ಆಗಲಿಲ್ಲ. ಏನಾಯ್ತದೆ ಈಗ? ಅವರೆಲ್ಲ ಪುಣ್ಯ ಕನ್ವರ್ಟಾಗಿ ಹೊರ ಕೊಟ್ಟು ಸೇರಿತು. ಆ ಕಡೆ ಅವನು ಉದ್ಧಾರ ಆದ, ಇವರು ಉದ್ಧಾರ ಆದ.
ಇದು ಯೋಚನೆ ಮಾಡಿದರೆ ಎಲ್ಲರೂ ನಾವೇ ಮಾಡ್ತೇವೆ ಅನ್ನೋದು ಗೊತ್ತಿದ್ದ ಮಾತ್ರಕ್ಕೆ ಮಾಡಬೇಕು ಅಂತಿಲ್ಲ, ಅದಕ್ಕೆ ಅವ್ರು ಮಾಡೋದಿಲ್ಲ. ಯಾರಿಗೆ ಹಾಕಿದ್ದಾರೆ ಗೊತ್ತು, ಎಲ್ಲಿದೆ ಹೇಳಿ ನೋಡಂತೆ. ಪ್ರಾಯಶಃ ಅಂತೇಳಿದರೆ ಅವರು ಸರ್ವವೇತ್ತ ದೇವತೆಗಳೆಲ್ಲ ದೇವತೆಗಳು ಸಾಮಾನ್ಯವಾಗಿ ಏನಾಗಿರ್ತಾರೆ ಅಂದರೆ ಎಲ್ಲ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಯಾತಕ್ಕೆ ಹೇಳಿದರು ಅಂದರೆ ಪೂರ್ತಿ ಗೊತ್ತಿರೋದಿಲ್ಲ, ಒಮ್ಮೆ ತಪ್ತಾರೆ. ಮೋಸ್ಟ್ಲಿ ಅಂದರೆ ಏನರ್ಥ, ಒಮ್ಮೊಮ್ಮಿಲ್ಲ ಅಂತ ಅರ್ಥ. ಮೋಸ್ಟ್ಲಿ ಇದು ರೆಗ್ಯುಲರ್ ಅಂದರೆ ಏನರ್ಥ, ಸಮ್ಟೈಮ್ಸ್ ಇರ್ರೆಗ್ಯುಲರ್ ಅಂತ ಅರ್ಥ. ಅದಕ್ಕೆ ಅವರಿಗೆ ಪ್ರಾಯ ಮುಂದೆ ಉತ್ತರ ಮೇಲೆ ಹೋಗ್ತಾ ಹೋಗ್ತಾ ಕ್ಲಾರಿಟಿ ಜಾಸ್ತಿ ಆಗಿಬಿಡುತ್ತೆ. ಗೊತ್ತಾಯ್ತಾ? ಎರಡು ಒಟ್ಟು ಏಕಕಾಲಕ್ಕೆ ಎರಡು ಕೆಲಸನೂ ಮಾಡ್ಲಿಕ್ಕೆ ಬರುತ್ತೆ ಅವ್ರಿಗೆ. ಗೊತ್ತಾಯ್ತಾ? ಅಷ್ಟಾವಧಾನ ಹಾಗೆಲ್ಲ ಹೇಳೋದಿಲ್ಲ, ಆ ರೀತಿ ಅಷ್ಟಾವಧಾನ ಸಹಸ್ರಾವಧಾನ ಅಂತೇಳಿ ಕೆಲವೆಲ್ಲ ಸುಳ್ಳೇದು. 10 ತಕ್ಷಣ 100 ಹಾಕೊಂಡ್ಬಿಡ್ತಾರೆ ತಕ್ಷಣ ಇಮಿಡಿಯೇಟಾಗಿ. ಅಲ್ಲ, ಹೆಚ್ಚು ಅಂತ ಅಷ್ಟೇ. ಶತಕ್ಕೇನು ಅರ್ಥ ಅಲ್ಲಿ? ಹೆಚ್ಚು ಜಾಗೃತಿ ಇದೆ ಅಂತ ಅರ್ಥ. ಇಷ್ಟಿದ್ದರೂ ಬೇರೆ ಕಡೆ ಬರಬೇಕು ಅಂತಿಲ್ಲ, ಆಲ್ಟ್ ಅಷ್ಟೇ ಅದು. ದೇವತೆಗಳು ಹಾಗಲ್ಲ, ಸಹಜ ತತ್ವಾಭಿಮಾನ ದೇವತೆಗಳು ಆ ರೀತಿ ಅವ್ರ ಸಾಧನೆಯನ್ನು ಮಾಡ್ಕೋಬೇಕು, ನಮ್ಮನ್ನು ಪ್ರೇರೇಪಣೆ ಮಾಡಿ ಎರಡೆರಡು ಕೆಲಸ ಮಾಡಬೇಕು. ಅವ್ರಿಗಿದೆ ಈಗ. ಸೊ ಅದಕ್ಕೆ ಅವರ ತಮ್ಮ ಡಿಪಾರ್ಟ್ಮೆಂಟ್ ಬೇರೆ ಮಾಡಿಬಿಟ್ರೆ ಅವರಿಗೆ ವಾಯುದೇವರಿಗೆ ಕಂಪ್ಲೀಟ್ ಕೊಟ್ಟರು. ಎಲ್ಲ ಅವರೊಳಗಿದ್ದು ಮಾಡಿಸ್ಬೇಕು, ತಾವು ಮಾಡಿಸ್ಬೇಕು, ನೇರ ಮಾಡಬೇಕು. ಇತಿ ಬ್ರಹ್ಮತರ್ಕೆ ಎಷ್ಟು ಹೇಳಿ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ. ಈ ಶ್ಲೋಕನೇ ನಿಶೆ ಆದಾಗ ಆಗುತ್ತೆ ತುಂಬ ಜನಕ್ಕೆ. ಶ್ಲೋಕನೇ ರಾತ್ರಿ ಇದ್ದಾಗೆ ಅರ್ಥ ಆಗುತ್ತೆ, ಹೋಗ್ಬಿಟ್ರೆ ರಾತ್ರಿ ಆದಾಗ ಆಗಿಬಿಡತ್ತೆ. ಅರ್ಥ ಮಾಡಿಕೊಂಡ ಬೆಳಗಾಯ್ತು. ತಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೇ. ಎಷ್ಟು ಹೇಳಿ ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮ ಯಂ ಪ್ರವಿಶಂತಿ ಸರ್ವೇ ಸಶಾಂತಿಮಾಪ್ನೋತಿ ನ ಕಾಮಕಾಮಿ. ಈಗ ಜ್ಞಾನಿ ಹೇಗಿರಬೇಕು, ಹೇಗಿರ್ತಾನೆ ಅಂತ ತೋರಿಸ್ತಾರೆ. ಉಳಿದವರಿಗೆ ಹೇಗಿರಬೇಕು ಅಂತ ಮೆಸೇಜು, ಜ್ಞಾನಿ ಹೇಗಿರ್ತಾನೆ ಅಂತ ಅವ್ರ ಲಕ್ಷಣ ಎರಡು ಆಯಿತು. ಸಂದೇಶ ಲಕ್ಷಣ ಎರಡಾಯಿತು. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಂ ಆಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಹ ಯಂ ಪ್ರವಿಶಂತಿ ಸರ್ವೇ ಸಹ ಶಾಂತಿಂ ಆಪ್ನೋತಿ ನ ಕಾಮಕಾಮಿ. ಈ ಸಮುದ್ರ ಇದೆ, ಸಮುದ್ರಷ್ಟ ಅಂತ ಕೊಡ್ತಾರೆ. ಸಮುದ್ರ ಏನಾಗುತ್ತೆ ಈಗ? ಆಪೂರ್ಯಮಾಣಂ ಅಚಲ ಆಪೂರ್ಯಮಾಣಮಪಿ ಅಚಲ ಪ್ರತಿಷ್ಠಂ. ಪ್ರವಾಹ ಕಾಲ ಬಂತು, ಭಯಂಕರ ಮಳೆ, ಈ ಬೋರ್ಗರಿತಾ ಇದೆ ಸಮುದ್ರ, ಆದರೂ ಅದು ಲಿಮಿಟ್ ಮೀರಿ ಬರೋದಿಲ್ಲ. ಗೊತ್ತಾಯ್ತಾ? ಅಷ್ಟಿದ್ರೂ ಕೂಡ ಅದು ಎಕ್ಸೈಟ್ ಆಗೋದಿಲ್ಲ. ಈ ನೀರು ಏನಾಗಬೇಕು ಆ್ಯಕ್ಚುಲಿ, ಏನೇನಾಗಿ ಸುತ್ತಮುತ್ತ ಎಲ್ಲ ಹಾಗಾದ್ರೆ ಸರಿಯಾಗಿ ಬ್ಯಾಲೆನ್ಸ್ ಆಗಿಬಿಡೋದು. ಗೊತ್ತಾಯ್ತಾ? ಹಾಗೆ ಆಪೂರ್ಯಮಾಣಮಪಿ ತುಂಬಿಸಲ್ಪಡ್ತಾ ಇದ್ದರೂ ಕೂಡ ಸಮುದ್ರ ಅಚಲ ಪ್ರತಿಷ್ಠಂ, ತನ್ನ ಮೀರಿ ಬರೋದಿಲ್ಲ, ಹಾಗಿರುತ್ತೆ. ಏನ ಅದು ಬೇರೆ, ಅದಂತೆ ಎಕ್ಸಾಂಪ್ಷನ್ಸ್. ನಾರ್ಮಲ್ನ ಸಮುದ್ರಕ್ಕೆ ಹೇಳ್ತಾರೆ, ಸುನಾಮಿ ಸಮುದ್ರ ಹೇಳ್ತಾ ಇಲ್ಲ. ಇಷ್ಟಾದರೂ ಕೂಡ ನಿಮಗೆ ಹೇಳ್ತಾರಲ್ಲ, ಮೊನ್ನೆ ಹೇಳಿದ್ದೆ ನಾನು, ಹೋಗಿ ಹಡಗಿನ ಇಷ್ಟು ಮೇಕ್ಸ್ ನೋ ಡಿಫ್ರೆನ್ಸು. ಎಷ್ಟೇ ಸುನಾಮಿ ಬಂದರೂ ಕೂಡ ಯೂನಿಫಾರ್ಮ್ ಏನಕ್ಕೆ ಎದ್ಬಿಡುತ್ತೆ. ಅವ್ರಿಗೆ ಹೇಳಿದ್ರೆ ಗೊತ್ತೇ ಆಗಲ್ಲ ನಮಗೆ ಅಂತ ಹೇಳಿದ್ರು. ಸುನಾಮಿ ಅಂತ ಇಷ್ಟೊಂದು ನ್ಯೂಸ್ ನೋಡಿ ತಿಳ್ಕೊಬೇಕೇ ಹೊರತು ನಮಗೆ ಅದು ಗೊತ್ತೇ ಆಗೋದಿಲ್ಲ ಅಂತ ಹೇಳಿದ್ರು. ವ್ಯತ್ಯಾಸ ಮೇಲಕ್ಕೆ ಹೋಗಿಬಿಡುತ್ತೆ. ಹಾಗೆ ಮೇಲೆ ಹೋದಾಗ ನಿಮಗೆ ಏನೂ ಗೊತ್ತೇ ಆಗೋದಿಲ್ಲ. ನಮಗೆ ಗೊತ್ತಾಗುತ್ತೆ ಅಷ್ಟೇ. ಅದು ನಾವು ಹೊರಗಿರೋ ಅವರಿಗೆ ಗೊತ್ತಾಗೋದಿಲ್ಲ. ಮತ್ತು ಸಮುದ್ರ ಜ್ಞಾನಿ, ಇದು ಸಮುದ್ರ ದೃಷ್ಟಾಂತ ಮೀರಿದವನು ಜ್ಞಾನಿ ಇನ್ನೂ ಕೂಡ. ಆ ಅರ್ಥದಲ್ಲಿ ನೀಚ ದೃಷ್ಟಾಂತ ಅಂತ ಹೇಳೋದಿಲ್ಲ. ಸಮುದ್ರ ಹೇಗಿದೆ? ಕೆರೆ ಇದ್ದಾಗಿದೆ. ಎಲ್ಲಿ ಕೆರೆ, ಎಲ್ಲಿ ಸಮುದ್ರ? ಯಾಕೆ ಹೇಳಿದ್ರು ಅದನ್ನು? ಅಲ್ಲ, ಕೆರೆ ನೋಡಿದವನು ಅವನು ಸಮುದ್ರ ನೋಡಿಲ್ಲ. ಅದಕ್ಕೆ ಅವ್ನು ಏನು ಹೇಳಬೇಕು? ಅವನೀಗ ನೋನೊಂದು ಹೇಳಬೇಕು. ಕೆರೆ ಹೇಳಿದ್ರು ಅಷ್ಟೇ ಹೊರತು ನಿಜವಾಗ್ಲೂ ತುಂಬ ದೊಡ್ಡದು ಒಂದು ಐಡಿಯಾ ಬರುತ್ತೆ ಅದರಿಂದ. ಓ ಹೀಗಿರುತ್ತೆ ಅಷ್ಟೇ. ಅದಕ್ಕೆ ಹೇಳಿದ್ದೆ ಹೊರತು ಸಮುದ್ರ ಜ್ಞಾನಿ ಸಮುದ್ರಕ್ಕಿಂತ ಗ್ರೇಟಾಗಿರ್ತಾರೆ. ಅದು ಮುಖ್ಯ ತಾತ್ಪರ್ಯ ಅಂತ ಹೇಳ್ತಾರೆ ನೋಡಿ. ಸೊ ಆಮೇಲೆ ಪ್ರವಿಶಂತಿ ಯದ್ವತ್, ಹೋಗ್ತಾ ಇದೆ ನೀರು, ಹೋಗ್ತಾ ಇದೆ ಅದು ಉಬ್ತಾನೇ ಇಲ್ಲ. ಅದೇ ರೀತಿ ತದ್ವತ್ ಕಾಮ, ಇನ್ನೊಂದು ವಾಪಸ್ ತೊಗೋಬೇಕೀಗ. ಮಳೆ ಒಂದು ಹನಿ ಮಳೆ ಇಲ್ಲ. ಸಮುದ್ರ ಹೇಗಿದೆ ಈಗ? ಸಮುದ್ರ ಸೈಟ್ ಮಾಡ್ಲಿಕ್ಕಾಗತ್ತೆ ಹೋಗ್ಬಿಟ್ಟು? ಸೈಟ್ ಆಗಿರ್ಬೋದು ಬಹುಶಃ ಅಂತೇಳಿ ಸಾಧ್ಯ ಇಲ್ಲ. ಹೇಗಿರುತ್ತದು ಮೇರೆ? ಅಲ್ಲಿ ನೋಡ್ತಾ ಇರ್ತೀರಲ್ಲ, ಒಂದು ಸಮುದ್ರ ಸುಮಾರು ಸಾಮಾನ್ಯ 6 ಅವರ್ಸ್ಗೊಮ್ಮೆ ಚೇಂಜ್ ಮಾಡುತ್ತಂತ. ಉಬ್ಬರ ಅಂತ ಬರುತ್ತಲ್ಲ, ಎವ್ರಿ 6 ಅವರ್ಸ್ಗೆ ಜಾಸ್ತಿ ಆಗುತ್ತೆ, ಮತ್ತು ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಅದು ಹತ್ತಿರ ಇದ್ದು ನೋಡಿ, ಒಂದು ಸತಿ ಹೋದರೆ ಗೊತ್ತಾಗಲ್ಲ. ಅದು ದ್ವಾರಕಕ್ಕೆ ಹೋದ 3-4 ದಿವಸ ಇರಬೇಕು ಅಂತ ಹೇಳ್ತಾರೆ, 5 ದಿವಸ ಇರಬೇಕಂತ. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ನೀವು ಒಂದು ಸಾಯಂಕಾಲ ಹೋಗಿ ನೋಡಿ, ಒಂದು ಬೇರೆ ಟೈಮ್ ನೋಡಿ, ನಿಮಗೆ ಏನು ಅಲ್ಲಿ ಇದಾಕಿಬಿಟ್ಟಿರ್ತಾರೆ, ಅದು ಬೋಟ್ ಹಾಕಿರ್ತಾರೆ. ಇವ್ರು 6 ದಿವಸ ಇಲ್ಲಿ ನಡ್ಕೊಂಡು ಓಡಾಡ್ಬೋದು, ಆರಾಮಾಗಿ ನಡ್ಕೊಂಡು ಓಡಾಡ್ತಿರ್ಬೋದು. ಹೀಗೆ ಬರ್ತಿರ್ತಾರೆ, ವಾಪಸ್ ಹೋಗ್ತಾ ಇರ್ತಾರೆ, ಚೇಂಜ್ ಆಗ್ತಾನೆ ಇರ್ತಾರೆ. ಸಾಮಾನ್ಯ 6 ಅವರ್ಸ್ಗೊಮ್ಮೆ ಚೇಂಜ್ ಆಗುತ್ತೆ. ಹಾಂ, ಅದೇ ಹೇಳ್ತಿರೋದು. ಈಗ ಎಷ್ಟೊತ್ತು ಹೇಳಿದ್ದು ಅದೇ ತಾನೆ. ಬೆಳಿಗ್ಗೆ ಅಂತಲ್ಲ, ಟೈಮಿಗೆ ಚೇಂಜ್ ಆಗ್ತಿರುತ್ತೆ. ಅದಕ್ಕೆ
ಟೈಮಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವು ಸರ್ತಿ ಹಾಗೆ ಕೆಲವು ಸರ್ತಿ ಹೀಗೆ. ಅದೇನು ನಿಲ್ಲಕ್ಕಾಗಲ್ಲ ಮೇಲ್ಗಡೆ. ನಮ್ಮಲ್ಲಿ ನೀರು ಬಂದು ಹಾರುತ್ತೆ, ಅದು ನಿನ್ನ ತುಂಬ ಬಂದಾಗ ಅಷ್ಟು ಜ್ವರ ಬರುತ್ತೆ. ಆಮೇಲೆ ಏನಿರೋದು, ಆಮೇಲೆ ಆ ಬೋಟ್ ಗಿಟ್ಟು ಅದೆಲ್ಲ ಹೋಗ್ಬಿಟ್ಟಿರ್ತಾರೆ, ಯಾರು ಇರೋದೇ ಇಲ್ಲ. ಗೊತ್ತಾಯ್ತು. ಕೆಲಸತ್ತೆ ಅವರು ಒಂದು ಟ್ರಿಕ್ ಮಾಡ್ತಾರೆ ಕೆಲವು ಸಲ, ಹೋಗಿ ಬರೋ ಚಾರ್ಜ್ ಎರಡು ಚಾರ್ಜ್ ಕಲೆಕ್ಟ್ ಮಾಡ್ತಾರೆ. ಅದು ಯಾರಿಗೆ ಉಪಯೋಗ ಆಗುತ್ತೆ ಅಂದರೆ ಲೇಟಾಗಿ ಬರೋರಿಗೆ ಉಪಯೋಗ ಆಗುತ್ತೆ. ಸ್ವಲ್ಪ ಹೊತ್ತಿಗೆ ಇದಿರೋದಿಲ್ಲ, ಅದರಿಂದ ನೋಡಿದ್ರೆ ಅದು ಬೇಕಿಲ್ಲ, ನೋಡೋದೇ ಇಲ್ಲ, ನಡ್ಕೊಂಡ್ಬಿಡ್ತಾರೆ ಈ ಕಡೆಗೆ. ಡಬಲ್ ವಸೂಲಿ ಆಗಿರುತ್ತೆ ಆಗಲೇ ಅಲ್ಲಿ. ಅದು ತುಂಬ ಹೊತ್ತು ಹೋಗಿ ಬಂದರೆ ಅದು ಅಡ್ವಾಂಟೇಜ್, ಉಳಿದವ್ರಿಗಿಲ್ಲ. ಅಂದರೆ ಆ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಬದಲಾವಣೆ ಕಾಣಿಸುತ್ತೆ. ಆದರೆ ಜ್ಞಾನಿಗಳಿಗೆ ಮಾತ್ರ ಏನಾಗೋದಿಲ್ಲ. ಅದು ಇನ್ನೊಂದು ಟೈಮ್ ಅಷ್ಟೇ, ಬರಗಾಲದಲ್ಲೂ ಸೋದಿ ಏರೊಬ್ಬರಲ್ಲಿ ಇಲ್ಲೋದಿಲ್ಲ ಅದು. ಅದೇನು ಗೊತ್ತಾ, ಬರೀ ಹತ್ತಿರ ಇದ್ದರೆ ಕಿಲೋಮೀಟ್ರ್ ಗಟ್ಟಲೆ ಮುಂದೆ ಬರುತ್ತಂತೆ, ಕಿಲೋಮೀಟ್ರ್ ಗಟ್ಟಲೆ. ಅರ್ಥ ಆಯ್ತಾ? ಅಷ್ಟು ಮುಂದೆ ಬರೋದು, ಹೋದರೆ ಅಷ್ಟು ಹಿಂದೋಗ್ಬಿಡತ್ತೆ. ಹಿಂದೋಗೋದು ಹಾಗೆ, ಮುಂದೆ ಬರೋದು ಹಾಗೆ. ಆದ್ದರಿಂದ ಅದರ ಸಹಜ, ಅದು ನೀರೇ ಇಲ್ಲ, ಹೊರಗಿನ ನೀರಿಲ್ಲ. ಎಲ್ಲಿಂದ ಬಂತದು? ಅದರೊಳಗೆ ಇದೆ ಅಂತ. ಒಳಗೆ ಉಬ್ಬರ ಉಂಟು, ಒಳಗೆ ಏರ್ಬೇರೋದು. ದೇವರು ನೋಡ್ತಾ ಉಬ್ತಾನೆ, ಹಾಗೆ ಆಗ್ತಾರೆ ಅಷ್ಟೇ ಹೊರತು ಬೇರೆ ಅಲ್ಲ. ನಗುವರೋ ರೋಜಿಸೋರೋ ನಾಟ್ಯವಾಡರೋ ಇದ್ದ ಹಾಗೆ. ಮುಂದೆ ಹೇಳ್ತಾರೆ, ತದ್ವತ್ ಕಾಮಾಹ. ಸಮುದ್ರ ನೋಡಿ ತಿಳ್ಕೊಳ್ಳೋದು ದೊಡ್ಡ ಅಂಶ ಇದು. ಕಾಮಾಹ, ಕಾಮ ಅಂದರೆ ಆಸೆಗಳೆಲ್ಲ ಪ್ರವಾಹ ಇದ್ದಾಗೆ. ಎಷ್ಟೇ ಪ್ರವಾಹ ಬಂದರೂ ಅದು ಉಬ್ಬೋದಿಲ್ಲ. ನಮಗೆ ಎಷ್ಟೇ ಬೇಕಾದ್ದು ಕೊಡಲಿ, ಅವನು ಉಬ್ಬಿ ಹೋಗೋದಿಲ್ಲ. ಅದೇ ರೀತಿಯೇ ಏನು ಕೊಡೋದೇ ಇಲ್ಲ, ಅವನು ಕುಗ್ಗೋದೂ ಇಲ್ಲ. ಇದು ಭಾಗವತದಲ್ಲಿ 24 ಗುರುಗಳ ಕಥೆ ಬಂತಲ್ಲ. ಸಮುದ್ರ ನೋಡಿ ಏನು ಕಲ್ತ್ವಿ ಅಂದರೆ ಇದು ತಮಾಷೆ. ಅಲ್ಲೂ ಬಂದಿದೆ, ಸಮುದ್ರದ್ದು ಬಂದಿದೆ ಅಲ್ಲಿ. ಸಮೃದ್ಧ ಕಾಮಃ ಹೀನೋವ ನಾರಾಯಣ ಪರಾಯಣ ನೋತ್ಸರ್ಪತಿ ನ ಶುಷ್ಯೇತ. ಗೊತ್ತಾಯ್ತಾ? ಸರಿದ್ಭಿರಿವ ಸಾಗರ ಅಂತ ಅಲ್ಲಿ ಮಾತು. ಯಾಕೆ ಎಷ್ಟೇ ನದಿಗಳು ಬಂದರೂ ಕೂಡ ಸಮುದ್ರ ಉಕ್ಕೇರೋದಿಲ್ಲ, ಜೊತೆಗೆ ಒಣಗೂ ಹೋಗೋದಿಲ್ಲ. ಆ ರೀತಿ ಜ್ಞಾನಿ ಇರ್ತಾರೆ. ಇಲ್ಲಿ ಒಂದು ಮಾತ್ರ ಹೇಳಿದರು, ಅಲ್ಲಿ ಎರಡೂ ಹೇಳಿದ್ದಾರೆ. ಸಮುದ್ರದಿಂದ ಏನು ಕಲಿ ಭಾಗವತಕ್ಕಿಂತ ಸೇರಿಸ್ಕೊಂಡ್ಬಿಟ್ರೆ, ಇದಕ್ಕೆ ಅದನ್ನು ಸೇರಿಸ್ಕೊಂಡ್ಬಿಟ್ರೆ, ಸೇರಿಸಿದೆ ಕೆಳಗಡೆಗೆ ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತಾಗ ಸಮುದ್ರದ ಎರಡು ಭಾಗ ಹೇಳಿದರು. ಉಬ್ಬೋದಿಲ್ಲ ಅಂತ ಅಷ್ಟೇ ಹೇಳಿದರು, ಕುಗ್ಗೋದೇ ಇಲ್ಲ ಅಂತ ಆಯ್ತಾಗ. ಸಮೃದ್ಧ ಕಾಮಃ, ಬೇಕಾದ್ದೆಲ್ಲ ಬಂದಿದೆ. ಇಷ್ಟಾದರೂ ನಿಶ್ಚಿಂತೆ ಹಾಗೇ ಇದ್ದಾನೆ. ಇಲ್ಲದೇ ಇದ್ದಾಗ ಹೇಗಿದ್ನೋ ಇದ್ದಾಗಲೂ ಹಾಗೇ ಇದ್ದಾನೆ. ಇದ್ದಾಗ ಹೇಗಿರ್ತಾನೋ ಇಲ್ಲದೆ ಹೋದಾಗಲೂ ಹಾಗೇ ಇರ್ತಾನೆ. ಇದು ಜ್ಞಾನಿಯ ಲಕ್ಷಣ. ತಿಳುವಳಿಕೆ ಇರೋದ ಇಲ್ಲ ಅಲ್ಲ ಅದಕ್ಕೆ ಅವನ ಕಂಟ್ರೋಲ್ ಆಗಿದೆ. ಇಂದ್ರಿಯ ಹಾಗಿರೋದ್ರಿಂದ ಅವ್ರಿಗೆ ಅಫೆಕ್ಟ್ ಆಗೋದಿಲ್ಲ ಹೊರಗಿಂದ ಯಾವುದು. ಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಈ ರೀತಿ ಇರ್ತಾನಲ್ಲ. ಇಲ್ಲಿ ದೃಷ್ಟಾಂತ ಕೊಟ್ಟಿದ್ದಲ್ಲಿ ಏನು ಗೊತ್ತಾ, ಕಾಮನೆಗಳೆಲ್ಲ ನದಿ ನೀರಿದ್ದ ಹಾಗೆ. ಎಷ್ಟೇ ಕಾಮನೆಗಳು ಬಂದರೂ ಕೂಡ ಉಬ್ಬೋದಿಲ್ಲ. ಸುಖದುಕ್ಕೆ ಸಮಯಕೃತ್ವ. ಒಂದು ಕಾಮನೆಯೂ ಬರಲಿಲ್ಲ, ಅವಾಗ ಏನಾಗಲಿಲ್ಲ, ಒಣಗೋದೂ ಇಲ್ಲ. ಅದು ಆ ರೀತಿ ಜ್ಞಾನಿ ಇರಬೇಕು. ಇರ್ತಾನೆ ಅಂತ ತಿಳ್ಕೊಂಡೆ ಲಕ್ಷಣ, ಇರಬೇಕು ಅಂತ ತಿಳ್ಕೊಂಡೆ ಸಂದೇಶ. ಎರಡು ಒಟ್ಟಿಗೆ ಮಾಡಿದ ವೈಶಿಷ್ಟ್ಯ ಶ್ಲೋಕದ್ದು. ಸರ್ವೇಜ ಶಾಂತಿ ಮಾಪ್ನೋತಿ ಯಂ ಕಾಮಃ ಅಂತ ಅರ್ಥ ಇಷ್ಟೇ. ಕಾಮನೆಗಳಿಗೆ ನಾವು ಒಳಗಾಗಬಾರ್ದು, ಕಾಮನೆ ನಮ್ಮ ಕಂಟ್ರೋಲಲ್ಲಿರಬೇಕು. ಆಗ ಕಾಮನೆಗಳು ಬಹಳ ಒಳ್ಳೆಯದು, ಇಲ್ಲದವರೆ ಕೆಟ್ಟದಾಗುತ್ತೆ. ಶಾಂತಿಂ ಅಂದರೆ ಎರಡು. ಇಲ್ಲಿ ನೆಮ್ಮದಿಯಾಗಿರ್ತಾನೆ, ಮುಂದೆ ಮೋಕ್ಷಕ್ಕೆ ಹೋಗ್ತಾನೆ. ಇಲ್ಲಿ ನೋ ಡಿಸ್ಟರ್ಬೆನ್ಸ್, ಅಲ್ಲಿ ಮೋಕ್ಷ. ಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಕಾಮಕಾಮಿ ಅಂದ್ರೇನು? ಕಾಮ್ಯ ವಸ್ತುಗಳನ್ನೇ ಬಯಸಿ ಹೋಗ್ತಾನಲ್ಲ, ಅದು ಎಂಡೇ ಇಲ್ಲ. ಸಮುದ್ರ ಏನಾದರೂ ಈ ಕಡೆ ಬಂದುಬಿಟ್ರೆ ಹರ್ಕೊಂಡು ಹಾಗೇ ನೀರು ಹುಡ್ಕೊಂಡು ಏನಾಗುತ್ತಾಗ ಎಲ್ಲ ಜಗತ್ತೇ ಮುಳುಗಿ ಹೋಗ್ಬಿಡೋದು. ಹಾಗೆ ಮಾಡೋದಿಲ್ಲ ಅವನು. ಮತ್ತು ಬಂದಿದ್ದನ್ನು ಸ್ವೀಕಾರ ಮಾಡ್ತಾನೆ, ಬರದೇ ಹೋದ ಯೋಚನೆ ಮಾಡೋದಿಲ್ಲ, ಮೀರಿ ಹೋಗೋದಿಲ್ಲ. ಇದು ಇರಬೇಕಾದ ಜ್ಞಾನಿಗಳ ರೀತಿ. ಇದು ಸುಖ ದುಃಖ ಸಮಯಕೃತ ಎಲ್ಲ ಶ್ಲೋಕಕ್ಕೂ ದೃಷ್ಟಾಂತ ಇದೆ. ತೇನ ವಿಷಯಾನುಭವ ಪ್ರಕಾರಮಃ ಆಪೂರ್ಯಮಾಣ. ಜ್ಞಾನಿ ಹೀಗಿರ್ತಾನೆ. ಅಜಗರದ ಕಥೆ ಹೇಳ್ತಾರೆ. ಪ್ರಹ್ಲಾದನೇ ಅಜಗರ ನೋಡ್ತಾನೆ. ದಕ್ಷಿಣ ಭಾರತದ ಪ್ರಹ್ಲಾದ ಬಂದ ಕಾಲಕ್ಕೆ ಒಬ್ಬ ಅಜಗರ, ಒಬ್ಬ ಮುನಿ. ಒಂದು ಹಾವು ಅಂತ ಒಂದು ಅರ್ಥ, ಅಜಗರ ಮುನಿ ಅಂತ ಅರ್ಥ. ಅಜಗರ ವೃತ್ತಿಯ ಮುನಿ ನೋಡ್ತಾನೆ, ಸುಮ್ಮನೆ ಮನೆಗಿರ್ತಾನೆ. ಬೇರೆ ಬಂದಾಗ ಬರುತ್ತದೆ, ಆನಂದವಾಗಿರ್ತಾನೆ. ಕೇಳ್ತಾನೆ, ಏನು ನಿಮ್ಮ ಯಶಸ್ಸಿನ ಗುಟ್ಟು ಅಂದರೆ, ನನಗೆ ಆಹಾರ ಸಿಕ್ಕಾಗ ಬೇಕಾಷ್ಟು ತೊಗೊಂಡ್ಬಿಡ್ತೇನೆ, ಸಿಗದೆ ಹೋದಾಗ ಆರಾಮಾಗಿರ್ತೀನಿ ಅಂತ ಹೇಳ್ತಾನೆ ಪ್ರಹ್ಲಾದಕ್ಕೆ ಉತ್ತರ ಕೊಡ್ತಾನೆ. ಪ್ರಹ್ಲಾದನೇ ದೊಡ್ಡ ಗ್ರೇಟ್ ವ್ಯಕ್ತಿ. ಅಜಗರ ಮುನಿ ಹಾಗೆ ಹೇಳ್ತಾರೆ, ಹೀಗಿರ್ತೇನೆ ನಾನು ಯೋಚನೆ. ಅಜಗರ ವೃತ್ತಿ ಅಂತ ಹೇಳಿದ್ರೆ ಅದಕ್ಕೆ. ಬಂದಾಗ ಸ್ವೀಕಾರ ಮಾಡ್ದೆ, ಬರದೇ ಇದ್ದಾಗ ಬಿಟ್ಟ. ಒಳ್ಳೆಯದು, ಕೆಟ್ಟದ್ದೆಲ್ಲ ಕೊಟ್ಟು ತೊಗೊಳೋದಲ್ಲ. ಅದು ಜ್ಞಾನಿಗಳ ಲಕ್ಷಣ. ಅದು ಅವನು ಕಾಮಕಾಮಿಯಾಗಿರೋದಿಲ್ಲ. ತೇನ ಮಠಕ್ಕೆ ಹೋದ, ಊಟಕ್ಕೆ ಹಾಕಿದ್ರು ಒಳ್ಳೆ ಸ್ವೀಟ್ ಸಿಕ್ಕಾಬಟ್ಟು ತಿಂದು ಹಾಕಿಬಿಟ್ಟ. ಅದನ್ನೇ ಯೋಚನೆ ಮಾಡಿದ್ರೆ ಮತ್ತೆ ನಾನು ಮಠಕ್ಕೆ ಹೋಗ್ತೇನೆ ಮತ್ತೆ ಅಂತ ಅನ್ನೋದಿಲ್ಲ. ಯಾಕೆಂದರೆ ಅವ್ರು ಕತೆ ಹಾಕಿದ್ರು ಮುಗೀತು ಅಷ್ಟೇ, ಮತ್ತೇನೂ ಇಲ್ಲ. ಅವ್ರು ಓದ್ತಿ ಯಾರ್ದ ಬರೋದು ಕೊಡಲಿಲ್ಲ, ಏನು ಯೋಚನೆ ಕೂಡ ಮಾಡಲಿಲ್ಲ. ಅಂದರೆ ಅವನಿಗೆ ರುಚಿಗಿಚ್ಚಿ ಯಾವುದೂ ಮುಖ್ಯ ಅಲ್ಲ. ಆ ಕಾಲಕ್ಕೆ ಬಂದರೆ ಬೇಕಾದಷ್ಟು ತೊಗೊಂಡ, ಬರದೇ ಹೋದರೆ ಬಿಟ್ಟ. ಅಂದರೆ ಇದನ್ನ ಬಗ್ಗೆ ಅವನಿಗೆ ಏನು ಗಮನ ಇಲ್ಲ.
ಮುಂದೆ ಗುರಿ ಇದೆ, ಬೇರೆ ಗುರಿ ಇದೆ ಅವನಿಗಿದೆ, ಆದ್ದರಿಂದ ಗಲಾಟೆ ಮಾಡೋದಿಲ್ಲ. ಈ ಬಸ್ ನಿಲ್ಸ್ಗಾಲಿಗೆ ಎಳ್ನೀರು ತೊಗೊಂಡಿರ್ತಾರೆ, ದುಡ್ಡು ಕೊಟ್ಟಿರ್ತಾರೆ, ಚೇಂಜ್ ಕೊಟ್ಟಿರೋದಿಲ್ಲ ಅವರು. ಬಸ್ ಹೋಗಿಬಿಡುತ್ತೆ, ಏನು ಮಾಡ್ತಾರೆ, ಇಳಿದಲ್ಲಿ ಹುಡ್ಕೊಂಡು ಹೋಗೋದಿಲ್ಲ ಯಾರು ಕೂಡ, ಹೋಗ್ಬಿಡು ಅಂತ ಹೇಳ್ತಾರೆ. ಯಾಕೆ ಇದು ಮುಖ್ಯ ಗುರಿ ಇಲ್ಲಿದೆ, ಅದು ಸೆಕೆಂಡರಿ. ಸಾಮಾನ್ಯ ಕೊಡ್ತಾರೆ ಇಲ್ಲ ಅಂತಲ್ಲ, ಅದು ಕೊಡದೆ ಹೋದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆ ಬಗ್ಗೆ. ಸ್ವಲ್ಪ ಅದು ಎಷ್ಟೇ ಇದ್ದರೂ ಕೂಡ ಅದ್ರ ಮುಂದೆ ಅಲ್ಲ ಇದು, ಅದ್ರ ಮುಂದೆ ಅಲ್ಲ, ಅದು ಬಿಟ್ಟು ಹೋದ ಇದು ಲಾಭಕ್ಕಿಂತ ಅದು ಲಾಸ್ಟ್ ಭಾರಿ ದೊಡ್ಡದಾಗಿಬಿಡೋದು. ಮಾಂ ಆಪೂರ್ಯಮಾಣ ಮಿತಿ ಯೋ ವಿಷಯೈ ಆಪೂರ್ಯಮಾಣ ಅಪಿ ಅಚಲ ಪ್ರತಿಷ್ಠ ಭವತಿ. ನಾವು ಉತ್ಸೇಕಂ ಉತ್ಸೇಕ ಅಂದ್ರೇನು, ಉಬ್ಬೋದಿಲ್ಲ. ಉದ್ವೇಗ ಬೇರೆ, ಉತ್ಸೇಕ ಬೇರೆ. ಅದು ಕುಗ್ಗೋದು, ಇದು ಡಿಸ್ಟರ್ಬ್ ಆಗೋದು, ಇದು ಮೇಲೆ ಕುಬ್ಬೋದು. ನಚ ಪ್ರಯತ್ನಂ ಕರೋತಿ. ಮತ್ತು ಸಮುದ್ರ ಪ್ರಯತ್ನ ಕೂಡ ಮಾಡೋದಿಲ್ಲ, ಬಂದರೆ ಉಬ್ಬುತ್ತೆ, ಬರದೆ ಹೋದರೆ ಯಾಕೆ ಬರಲಿಲ್ಲ ಅಂತ ಕೇಳೋದು ಇಲ್ಲ. ಆದ್ದರಿಂದ ಎದುರಿಚ್ಛಾ ಲಾಭ ಸಂತುಷ್ಟ ಅಂದರೆ ಹಾಗೆ, ಬಂದರೆ ಸರಿ, ಇಲ್ಲ ಹೋದರೆ ಯೋಚನೆ ಇಲ್ಲ. ಪ್ರಯತ್ನಂ ಕರೋತಿ ನಚ ಅಭಾವೇ ಶುಷ್ಯತಿ. ಬರದೆ ಹೋದಾಗ ಶೋಕ ಒಣಗೋದಿಲ್ಲ, ಬಂದಾಗ ಇದಾಗೋದಿಲ್ಲ. ನಹಿ ಸಮುದ್ರ ಸತಿ ಪ್ರವೇಶ ಅಪ್ರವೇಶ ನಿಮಿತ್ತ ವೃದ್ಧಿಶೇಷವು ಬಹುತರವು ಪ್ರಾಪ್ನೋತಿ. ಆಚಾರ್ಯ ಮಾತು ಎಷ್ಟು ಕೇರ್ಫುಲ್ಲ ಬರೀತಾರೆ ನೋಡಿ. ಸಮುದ್ರ ಸರಿತ್ ಪ್ರವೇಶ ಅಪ್ರವೇಶ ನಿಮಿತ್ತ. ಸರಿತ್ ಪ್ರವೇಶ ನದಿ ಬರೋದು, ಅಪ್ರವೇಶ ಬರದೇ ಇರೋದು, ನಿಮಿತ್ತ ಆ ಕಾರಣದಿಂದ ವೃದ್ಧಿ ಶೋಷ. ವೃದ್ಧಿ ಅಂದರೆ ಉಬ್ಬೋದು, ಶೋಷ ಅಂದರೆ ಒಣಗೋದು. ಅಷ್ಟೇ ಹೇಳಲಿಲ್ಲ, ಬಹುತರೋ ನ ಪ್ರಾಪ್ನೋತಿ, ಹೆಚ್ಚಾಗಿ ಕಾಣೋದಿಲ್ಲ ಅಂತ ಹೇಳಿದರು. ಅವಾಗ ಮಳೆಗಾದ್ರೆ ಹೆಚ್ಚಾಗಿ ಸ್ವಲ್ಪ ಕಾಣಿಸುತ್ತೆ ನಮಗೆ, ಅದಕ್ಕೆ ಹೆಚ್ಚಾಗಿ ಬಹುತರೋ ಪದ ಉಪಯೋಗಿಸಿದರು. ಮೆಕ್ಯಾನಿಕಲ್ ಅರ್ಥ ಬರಲಿಲ್ಲ ಆಚಾರ್ಯರು, ವಸ್ತುಸ್ಥಿತಿಯನ್ನು ಹೇಳಿದರು. ಸ್ವಲ್ಪ ಹೆಚ್ಚೋದು ಸ್ವಲ್ಪ ಕಡಿಮೆ ಆಗೋದು ಹೊರತು ಹೆಚ್ಚು ಕಡಿಮೆ ಆಗೋದಿಲ್ಲ. ಪ್ರಯತ್ನಂ ವಾ ಕರೋತಿ ಸ ಮುಕ್ತಿಂ ಪ್ರಾಪ್ನೋತಿ ಇತ್ಯರ್ಥ. ಅಂಥವನು ಮುಕ್ತಿಗೆ ಹೋಗ್ತಾನೆ, ಉಳಿದವರಿಗೆ ಮುಕ್ತಿ ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಂಚರತಿ ನಿಸ್ಪೃಹ. ಆ ತಾತ್ಪರ್ಯ ಹೊಂದಿದೆ. ಭುಂಜಾನೋಪಿ ಯಃ ಕಾಮಾನ್. ಹಾಂ, ಇದು ಎಷ್ಟು ಅದರ ಮೆಸೇಜ್ ಇನ್ನೊಂದು ಅದ್ರ ಎಷ್ಟು ಡಿಫರೆನ್ಸ್ ಕಾಣುತ್ತೆ ನೋಡಿ ಅದಕ್ಕೂ ಇದಕ್ಕೂ. ಭುಂಜಾನೋಪಿ ಇದು ಸಂದೇಶ, ಅದು ನೆಕ್ಸ್ಟ್ ಕ್ಷಣ ಇದು ಸಂದೇಶ. ಏನು ಸಂದೇಶ? ಭುಂಜಾನೋಪಿ ಯಃ ಕಾಮಾನ್ ಮರ್ಯಾದಾಂ ನತರೇತ್ ಕ್ವಚಿತ್. ಸಮುದ್ರ ಅಷ್ಟು ನೀರು ತೊಗೊಂಡ್ರೆ ಹೇಗೆ ಲಿಮಿಟ್ ಮೀರಿ ಬರೋದಿಲ್ವೋ, ಕಾಮ ಎಷ್ಟೇ ಭೋಗಭಾಗ್ಯ ಬಂದರೂ ಕೂಡ ಏನಾಗಬಾರ್ದು, ಮರ್ಯಾದ ಅಂದರೆ ಲಿಮಿಟ್, ಅದು ದಾಟಿ ಹೋಗಬಾರ್ದು. ಮರ್ಯಾದಾಂ ನತರೇತ್ ಕ್ವಚಿತ್, ಯಾವ ಕಾಲಕ್ಕೂ ಮರ್ಯಾದೆನ ದಾಟೋದಿಲ್ಲ. ಮತ್ತು ಸಮುದ್ರವದ್ ಧರ್ಮಮಯೀಂ ನಾಸೌ. ಧರ್ಮನೇ ನಮ್ಮ ಲಿಮಿಟ್ಟು. ಧರ್ಮ ಅಂದ್ರೇನು? ಧರ್ಮ ಇದೆ. ಈಗ ಇವತ್ತು ಏಕಾದಶಿ ಏನು ಮನೆ ತಂದುಕೊಟ್ರು ಎಂಥದ್ದು ಕೊಟ್ಟಿದ್ದಾರೆ ಅಂದರೆ ಮರುದಿವಸಕ್ಕೆ ಇರಲ್ಲ, ಅವತ್ತೇ ಹೋಗಿಬಿಡುತ್ತೆ ಅದು. ಏಕಾದಶಿ ಬೇರೆ ಏನು ಮಾಡಬೇಕು ಇವನೀಗ? ಏನು ನೆಕ್ಸ್ಟ್ ಏಕಾದಶಿ ಮಾಡಿದರೆ ಆಯಿತು ಅಂತ ಬಿಡೋದಕ್ಕೆ ಹೋಗೋದು. ಏನು ಮಾಡ್ತಾನೆ ಅವನು? ಕೇರೇ ಮಾಡೋದಿಲ್ಲ, ಎಲ್ಲ ತೊಗೊಂಡೋಗಿ ಬೇಡ ಅಷ್ಟೇ. ಇವತ್ತು ಬೇರೆ ದಿವಸ ತಂದು ಕೊಟ್ಟ ಕೊಡಲೇ ಇಲ್ಲ. ತಿನ್ನೋ ದಿವಸ ಕೊಡಲೇ ಇಲ್ಲ. ಅವೇ ನಿನ್ನ ಕೊಟ್ಟೆ ಚೆನ್ನಾಗಿತ್ತು ಹೋಗ್ಬೇಕು, ಆಮೇಲೆ ಯೋಚನೆ ಮಾಡೋದಿಲ್ಲ. ಇಲ್ಲ ಅಷ್ಟೇ, ದೇವ್ರ ಮನಸ್ಸಿಗೆ ಹೇಗೆ ಬಂದಿದೆ ಹಾಗೆ ಅಷ್ಟೆ. ಆ ರೀತಿ ಮನೋನಿಗ್ರಹ ಮಾಡ್ತಾನೆ. ಕ್ವೇತಿ ಸಮುದ್ರವದ್ ಧರ್ಮಮಯೀ. ಸಮುದ್ರ ಧರ್ಮ ಇದ್ದ. ಸಮುದ್ರ ಈ ಮೇರೆ ಎಂಬುದು ಕಟ್ಟಲೆ, ಮರ್ಯಾದ ಮೇರು. ಆ ಮರ್ಯಾದ ಭೂಮಿ ದಾಟೋದಿಲ್ಲ. ಅದಕ್ಕೇನು ಮಾಡ್ತಾರೆ ಗೊತ್ತಾ? ಅದು ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು ನೋಡ್ಕೊಂಡು ಅಲ್ಲಿ ಕಟ್ಟಿರ್ತಾರೆ, ಗೊತ್ತಾಯ್ತಿಲ್ಲ. ಒಬ್ಬರನ್ನು ಸೇರಿಸಿ ಕಟ್ಟಿಬಿಡ್ತಾರೆ. ಅವಾಗ ಏನಾಗೋದಿಲ್ಲ, ಸೇಫ್. ಅದು ಎಷ್ಟೇ ಬಂದರೂ ಇದು ಇಲ್ಲಿ ಬರೋದಿಲ್ಲ ಅಂತ ಗ್ಯಾರಂಟಿ ಅವರಿಗೆ. ನದಿ ಹಾಗಲ್ಲ, ಏನಾಗುತ್ತದು ಎಲ್ಲೆಲ್ಲ ಹೋಗ್ಬಿಡುತ್ತೆ. ಸಮುದ್ರಷ್ಟು ನೀರು ಅದರಲ್ಲಿ ಇಲ್ಲ. ಆದ್ರೆ ಪಾತ್ರ ಸ್ಫೂರ್ತಿ ಚೇಂಜ್ ಮಾಡಿಬಿಡುತ್ತೆ. ಏನಾಗುತ್ತೆ, ಲಕ್ಷಾಂತರ ಜನ ಸಾಯ್ತಾರೆ. ಸ್ವಲ್ಪ ಅಲ್ಲ, ಇದೆಲ್ಲ ಗಂಗಾ ನದಿ ಶಿಫ್ಟಾಗಿ ಆಗೋದು. ಎಷ್ಟೋ ಕಡೆಗೆ ಹಳೆ ಊರು ಇಲ್ಲೇ ಇಲ್ಲ, ಅಲ್ಲಿ ಸಿಟಿಗಳು, ಇಲ್ಲಿ ಸಮುದ್ರ, ಈ ನೀರು ಇಲ್ಲಿ, ಅಲ್ಲಿರಿದ್ದಾಗ ಇಲ್ಲಿ ಸಿಟಿ ತುಂಬ ಆಗಿಬಿಡುತ್ತೆ ಆ ಥರ ನಾರ್ತಲ್ಲಿ. ಕೇತಿ ಕುತ್ಸಿತವಾತಿ ಸ್ಯಾತ್ ಕುತ್ಸಿತಂ ಮಾನಮೇವತು ಕಾಮೋ ಮೋಕ್ಷ ವಿರೋಧಿ ಸ್ಯಾತ್ ನ ಸರ್ವೇಚ್ಛಾ ವಿರೋಧಿನಿ. ಎಷ್ಟು ಒಳ್ಳೆಯ ವಾಕ್ಯಗಳವೆಲ್ಲ. ಮಾ ಅಂತಿದೆ. ಕಾ ಅಂದರೆ ಕುತ್ಸಿತ ಅಂತ ಅರ್ಥ. ಕುತ್ಸಿತವಾದಂಥ ಬೈಕೆನ ಕಾಮ ಅಂತ ಬೈತಾರೆ ಹೊರತು ಯಾವುದು ಕುತ್ಸಿತ ಅಲ್ಲ. ಅಂಥ ಕಾಮನೆ ಕೆಟ್ಟದ್ದಲ್ಲ. ಒಳ್ಳೆಯ ಕಾಮನೆ ಅನುಭವಿಸಿದರೆ ಏನಲ್ಲ. ಇಲ್ಲಿ ಆಚಾರ್ಯ ಭಾಳ ಸ್ವಾರಸ್ಯ ಹೇಳ್ತಾರೆ. ಪಟ್ಟಾಭಿಷೇಕ ಮುಗೀತು ಪಾಂಡವರದು, ಕುರುಕ್ಷೇತ್ರ ಯುದ್ಧ ಮುಗಿದೋಯ್ತು, ಪಟ್ಟಾಭಿಷೇಕ ಆಯಿತು. ಧರ್ಮರಾಜ ಏನು ಮಾಡಿದ? ಇನ್ಮೇಲೆ ನಾನು ಯಾವ ಭೋಗನೂ ನನಗೆ ಬೇಕಿಲ್ಲ ಅಂತ ಹೇಳಿಬಿಟ್ಟು. ಹೇಗಿದ್ದ ಗೊತ್ತಾ? ಯತಿ ಇದ್ದಾಗಿದ್ದ, ಹೆಚ್ಚು ಕಡಿಮೆ ಯಾವ ಭೋಗಗಳು ಇಲ್ಲ. ಗೋವ್ರತಾದಿ ವ್ರತೈರ್ಯುಕ್ತ ಅಂತ ಹೇಳ್ತಾರೆ, ಆಚಾರ್ಯ ಬರೀತಾರೆ ಅದನ್ನು. ಏನು ನನಗೆ ಬೇಡ, ವೈರಾಗ್ಯ ಅಂತಿದ್ಬಿಟ್ಟು. ಭೀಮಸೇನ ದೇವರು ಹಾಗೆ ಮಾಡಲಿಲ್ಲ. ಎಷ್ಟು ಜನ ಗೊತ್ತು ಹೆಂಡಂದ್ರೆ ಅವರಿಗೆ?
ತುಂಬ ಜನ ಗೊತ್ತಿಲ್ಲ. ಇವ್ರು ಕೇಳಿರ್ತಾರಷ್ಟೇ. 24 ಜನ ಹಿಡಿಂಬೆ ಒಂದಿಲ್ಲ. ಈಗ 10 ಜನ ಇದ್ದರೂ ಕೂಡ ಅವ್ರ ಗೃಹಸ್ಥರಾಗೇ ಇದ್ದರು ಅವರು. ಆದರೆ ಕ್ವಾಲಿಟಿ ಇವರು ಜಾಸ್ತಿ. ಧರ್ಮರಾಜನ ಆ ವೈರಾಗ್ಯಕ್ಕಿಂತ ಭೀಮಸೇನ ದೇವರದೇನಿದೆ ಇನ್ನೂ ಕ್ವಾಲಿಟಿ. ಯಾಕೆಂದರೆ ಅನುಸಂಧ ಇದೆ ಇಲ್ಲ ಅವ್ರು, ಏನಿಲ್ಲ ಇನ್ನೂ ಅವನಿಟ್ಟಿಲ್ಲ. ಆದ್ದರಿಂದ ಅವರ ವೈರಾಗ್ಯಕ್ಕಿಂತ ಇವರು ಇದು ಆಸಕ್ತಿ ಇನ್ನೂ ಜಾಸ್ತಿ ಆಗಿತ್ತು. ನಿರ್ಲಿಪ್ತವಾಗಿದ್ದರು. ತುಂಬ ಊಟ ಮಾಡ್ತಾರೆ, ಆಸೆ ಬರೋಕ್ಕಲ್ಲ. ತುಂಬ ಊಟ ಮಾಡ್ತಾರೆ, ಆಸೆ ಇನ್ನೊಬ್ಬರು ಸ್ವಲ್ಪ ತಿನ್ನ ಸ್ವಲ್ಪ ಹಾಕ್ಸೋದು ಚೆಲ್ಲಿ ಹೋಗ್ತಾರೆ. ನೋಡೋರು ಎಷ್ಟು ಆಸೆ ಬೈದು ಎಷ್ಟು ಆಸೆ ನೋಡಿದ್ರೆ ಅವನಿಗೆ ಅಂತ ಹೇಳಿದ್ರು. ಅವನ್ನ ಆಸೆ ಬರ್ಕಂತ ಕರೀಲಿಲ್ಲ. ಯಾತಕ್ಕೆ? ನೆಸಿಟ್ಟು ತಿಂದ ಜೀರ್ಣ ಮಾಡಿಕೊಂಡ ಹೊರಟ್ಬಿಟ್ಟ. ಇವನು ಹಾಗಲ್ಲ, ಸ್ವಲ್ಪ ತಿಂದ ಆಸ್ಪತ್ರೆ ಸೇರಿದ. ಇವ್ ಆ ದುರಾಸೆ ಬರಿಷ್ಠ ಅಂತ ಕರೀತಾರೆ. ಅದು ಧರ್ಮರಾಜನಿಗೆ ಆತನ ಯೋಗ್ಯತೆ ಅಕ್ಕಂತ ಸರಿಯಾಗೇ ಮಾಡಿದ. ಆದರೆ ಭೀಮಸೇನ ದೇವರ ಯೋಗ್ಯತೆ ಭಾರಿ ದೊಡ್ಡದಿತ್ತು. ಅವ್ರು ಏನು ಮಾಡ್ಲಿಕ್ಕೆ ಬರ್ತಿತ್ತು ಅವರಿಗೆ? ಪೂರ್ತಿಯಾಗಿ ಹರಿರೇವ ಪರಹ ಅಂತ ಅರ್ಥ ಹೇಳ್ತಾ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ. ಬಂದಾಗ ಸರಿ, ಬಿಲ್ದಾಗಿಲ್ಲ. ಅದಕ್ಕೆ ಒಂದು ಮಾತಿದೆ, ಅನಿಷಿದ್ಧ ಒಂದಿದೆ, ಅನಿಷಿದ್ಧ ಸುಖತ್ಯಾಗಿ ಪಶುರೇವ ನ ಸಂಶಯ. ಯಾವುದು ನಿಷಿದ್ಧವಾದ ಸುಖ ಅಲ್ಲ, ವಿಹಿತ ಸುಖ, ಅದು ತ್ಯಾಗ ಮಾಡೋ ಕಾರಣ ಇಲ್ಲ. ಮಾಡಿದರೆ ವಿವೇಕ ಇಲ್ಲ ಅಂತ ಕರೀತಾರೆ. ಬೇಕಿಲ್ಲ ಅದಕ್ಕೆ. ಆಸೆ ಪಡೋದು ಎಷ್ಟು ತಪ್ಪೋ ಬಂದಾಗ ಉಪಯೋಗ ಮಾಡಿದ್ರೆ ಅಷ್ಟೇ ತಪ್ಪು. ಅದನ್ನು ಅದೊಂದು ಯೋಗ. ಕೆಲವು ಬಿಡೋದೊಂದು ಯೋಗ. ಭಗವದ್ಗೀತೆ 4ನೇ ಅಧ್ಯಾಯದೊಳಗೆ ಹೇಳ್ತಾರೆ ಎಷ್ಟು ವೆರೈಟಿ ಸಾಧನೆ ಮಾಡ್ಬೋದು ಅಂಥೇಳಿ. ಅದು ವೆರೈಟಿ. ಅದು ತ್ಯಾಗ ಒಂದವಾದರೆ ಭೋಗನೂ ಒಂದು ಯೋಗನೇ. ಧ್ರುವರಾಜ ಹೇಗಿದ್ದ ಹೇಳ್ತಾರೆ, ಪಯಃಪೇನ ನಿಭಾಶಯ್ಯ, ಹಾಲಿನ ಕೆಲೆಯಂತಹ ಹಾಸಿಗೆಗಳು. ಸುಪ್ಪತ್ತಿಗೆ ಹಾಲಿನ ಕೆಲೆ ಎಷ್ಟು ಮೈಲ್ಡ್ ಇರ್ಬೋದು ಅಂಥ ಹಾಸಿಗೆ. ದಾಂತಹ ರುಕ್ವ ಪರಿಚ್ಛದಾಹ, ದಂತದ ಮಂಚಗಳು, ದಂತದ ಮಂಚ, ಅದಕ್ಕೆ ಗೋಲ್ಡನ್ ಇದು ಕವರು, ಅದರ ಮೇಲೆ ಸುಪ್ಪತ್ತಿಗೆ ಮಂಚ. ಅಂಥ ಭೋಗ 360 ವರ್ಷ ಕೊಟ್ಟಿದ್ದರು. 36,000 ವರ್ಷ ಮುಗೀತು. ಆ ಕ್ಷಣಕ್ಕೆ ತಕ್ಷಣ ಬಿಟ್ಟು ಹೊರಟ. ಒಂಚೂರು ಜೇಬಿಗೆ ಹಾಕೊಂಡು ಹೋಗಲಿಲ್ಲ, ಎಲ್ಲ ಬಿಟ್ಟು ಹೊರಟುಬಿಟ್ಟ. ಯಾತಕ್ಕೆ? ಮುಗೀತಾ ದೇವರ ಸಂಕಲ್ಪ ಮುಗೀತು ಅಷ್ಟೆ. ಹೊರಟು ಎಲ್ಲಿ ಹೊರಟು? ಪ್ರಯೋ ವಿಶಾಲ. ಅಲ್ಲಿ ಹೊರಟು ತಪಸ್ ಮಾಡಿ ದೇಹ ಬಿಟ್ಟು ಮುಂದೆ ಹೋಗ್ತಾರೆ. ಅದು ಎಷ್ಟು ಇರ್ಲಕ್ಕೂ ಸರಿ, ಬಿಡ್ಲಕ್ಕೂ ಸರಿ. ಅದನ್ನು ಯೋಗ ಅಂತ ಕರೀತಾರೆ. ಇದ್ದಾಗ ಉಬ್ಬೋದು, ಇಲ್ದಾಗ ಕೊರಗ್ತಾ ಕೊಡೋದು. ಅದು ಸಾಧನೆ ಆಗೋದಿಲ್ಲ ಅವರಿಗೆ. ಇಲ್ಲ ಅದರಲ್ಲಿ ಇರ್ತಾರೆ ಹೊರತು ಬ್ಯಾಲೆನ್ಸ್ ಆಫ್ ಮೈಂಡೇ ಇರೋದಿಲ್ಲ. ಆಗಿರಬಾರ್ದು. ಅದಕ್ಕೆ ನಮ್ಮ ಜನ ಏನಂತ BP ಅಂತ ಕರೀತಾರೆ ಅಷ್ಟೇ. ಅದಕ್ಕೆ ಹೆಚ್ಚು ಕಡಿಮೆ ಆಗೋದಕ್ಕೆ ಏನಂತ ಕರೀತಾರೆ? BP ರೈಸ್ ಆಗೋದು, ಲೋ ಆಗೋದು ಅಂತಾರಲ್ಲ ಹಾಗೆ. ಅದು BP ರೈಸ್ ಆಗೋದು ಫಿಸಿಕಲಿ ಅಲ್ಲ, ಅದು ಆ್ಯಕ್ಚುಲಿ ಮೆಂಟಲಿ. ಮೈಂಡಿಗೆ ಏನಾಗುತ್ತೋ ಅದು ಏನು ಮಾಡುತ್ತೆ, ದೇಹಕ್ಕೆ ತೋರಿಸುತ್ತೆ. ಅಷ್ಟೇ ಹೊರತು ಬೇರೆ ಅಲ್ಲ. ಕಾಮಃ ಮೋಕ್ಷ ವಿರೋಧಿ ಸ್ಯಾತ್. ಸೊ ಎಲ್ಲೆಲ್ಲಿ ಕಾಮನೆ ಬಿಡು ಅಂತ ಹೇಳ್ತಾರೋ ಅದಕ್ಕೆ ಮೋಕ್ಷಕ್ಕೆ ಅಡ್ಡಿ ಆಗ್ತಕ್ಕಂಥ ಕಾಮನೆ ಬಿಡು ಅಂತ ಅರ್ಥನೇ ಹೊರತು ನಾ ಸರ್ವೇಚ್ಛಾ ವಿರೋಧಿ. ಸರ್ವೇಚ್ಛೆಯನ್ನು ಬಿಡುವಂಥ ಅರ್ಥ ಅಲ್ಲ. ಆ ರೀತಿ ಬಿಟ್ಟರೆ ಮನುಷ್ಯ ಏನಾಗ್ತಾನೆ? ಜಡ ಪದಾರ್ಥ ಆಗ್ತಾನೆ ಹೊರತು ಸಾಧಕ ಆಗೋದಿಲ್ಲ ಅಂತ ಕರೆದು. ನಚ ಸರ್ವೇಚ್ಛಾಭಾವೇ ಜೀವನಂಭವತಿ. ಎಲ್ಲ ಇಚ್ಛೆ ಬಿಡೋದಾದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ. ಇಂಪ್ರಾಕ್ಟಿಕಬಲ್ ಹೇಳಿದಾಗ ಲೆಕ್ಕ. ಶಾಂತಿರ್ಮೋಕ್ಷೋ ಯಥೋ ಹ್ಯತ್ರ ವಿಷ್ಣುನಿಷ್ಠಾ ಭವೇ ಧ್ರುವ. ಇದು ಮೋಕ್ಷ ಶಬ್ದ ಶಾಂತಿ ಎರಡು ಅರ್ಥ ಇದೆ. ಒಂದು ವಿಷ್ಣುನಿಷ್ಠ ಅಂಥೇಳಿ, ಇನ್ನೊಂದು ಮೋಕ್ಷ ಅಂಥೇಳಿ. ಅಂಥವನಿಗೆ ಮೋಕ್ಷ ಆಗುತ್ತೆ, ಬೇರೆಯವ್ರಿಗೆ ಆಗೋದಿಲ್ಲ ಅಂಥೇಳಿ. ದೊಡ್ಡ ಘಟ್ಟ ಅಲ್ಲಿಗಿರಲಿ. ನಾಳೆಗೆ ಅಧ್ಯಾಯ ಮುಗಿಯುತ್ತೆ. 2 ಶ್ಲೋಕ ಇದೆ ಅಷ್ಟೇ. ನಾಳೆಗೆ ಈ ಅಧ್ಯಾಯ ಮುಗಿದು 3ನೇ ಅಧ್ಯಾಯ ಶುರು ಮಾಡ್ಬೋದು. ಕೊನೆಗಿದೆ 2ನೇ ಅಧ್ಯಾಯ ಗೀತಾ ಭಾಷ್ಯ. ಇಡೀ ಇದರೊಳಗೆ ಒಂದು ಕೊನೆಯ ಶ್ಲೋಕಕ್ಕೆ ಅಷ್ಟು ಬರೀತಾರೆ.